ಇದೇ ಬೆಂಗಳೂರು ವಿಶ್ವವಿದ್ಯಾನಿಲಯದ ಈ ಕ್ಯಾಂಪಸ್ನಲ್ಲಿ ಕಳೆದ 50 ವರ್ಷಗಳಿಂದ ಸ್ನೇಹಿತರೆ ಚಪ್ಪಲಿ ಹೊಲಿಯುವ ಕಾಯಕವನ್ನ ಮಾಡ್ತಾ ಇದ್ದಾರೆ ನಮ್ಮ ಬಲರಾಮಣ್ಣ. ಈ ದಪ್ಪ ಎಲ್ಲ ನಾನು ಹಾಕಿರೋದು ಇವೆಲ್ಲ. ಈ ಮರ ಎಲ್ಲ ಇದು ಅದು ಆಮೇಲೆ ಇದು ಈ ಹಳ್ಳಿ ಮರ, ಹುಣಸೆ ಮರ, ಈ ಒಂಜೆ ಮರ, ಆಮೇಲೆ ಇಲ್ಲೆಲ್ಲ ಮರಗಳು ಇರಲಿಲ್ಲ, ನೆರಳಿಲ್ಲ. ನಾನು ಒಬ್ಬ ಚೆನ್ನಾಗಿದ್ರೆ ಸಾಕಾಗಲ್ಲ, ಮಕ್ಕಳೆಲ್ಲ ಚೆನ್ನಾಗಿ ಬಂದು ಕುತ್ಕೊಂಡು ಚೆನ್ನಾಗಿ ಹೋಗ್ಬೇಕು ಅಂತ ಮರಗಳು ಹಾಕಿದೆ. ಹೆಣ್ಮಕ್ಳು ಊಟ ತಂದು ಕೊಡ್ತಾರೆ ಕಡೆಯಿಂದ ದಿನ. ನನಗೆ ಇಬ್ಬರು ಹೆಂಗಸರು, ನನಗೆ ಇಬ್ಬರು ಸೇತೋದು. ಅವಾಗೆಲ್ಲ ಒಳ್ಳೆ ಸಂಪಾದನೆ ಐತೆ. ಒಂದು ದಿನಕ್ಕೆ 1,000 ರೂಪಾಯಿ 2,000 ರೂಪಾಯಿ ಒಂದು ದಿನಕ್ಕೆ ಮಾಡ್ತಿದ್ದೆ. ಈಗ ಬರ್ತಾ ಒಂದು 100 ರೂಪಾಯಿ ಮಾಡೋದೆ, 200 ರೂಪಾಯಿ ಮಾಡೋದೆ, ಅದೇ ಲಾಸ್ಟ್. ಒಂಥರ ರಾಜ ಚಪ್ಪಲಿ ಎಲ್ಲ ಹೊಲಿತೀನಿ. ರಾಜಗಳು ಹಾಕೋದು ಆ ಕಾಲದಾಗ ಇದು ಇವೆಲ್ಲ ರಾಜ ಹಾಕೋದು ಆ ಕಾಲದಾಗ. ಈಗ ಒಂದು 85-86 ಮೇಲೆ ಇರ್ಬೋದು ಸರ್. ನಾನು ಅವ್ರ ಹತ್ರ ಇರುತ್ತ ನಮಗೆ ಕಾಸು ಇಸ್ಕೊಂಡು ತಿನ್ನೋಕ್ಕಾಗಲ್ಲ. ನಮಗೆ ಕೈ ಭಗವಂತ ನನಗೆ ಎಷ್ಟು ಶಕ್ತಿ ಕೊಟ್ಟಿರ್ತಾನೋ ಅಷ್ಟಕ್ಕೆ ನಾನು ಒಂದೇ ರೂಪಾಯಿ ಇಲ್ಲಿ ನಾನು ಕೈಯಾಗಿರೋದು ತಗೊಂತ ನಿನಗೆ ಕೊಡ್ತೀನಿ. ಅವನ ಕೈಯಿಂದ ನಾನು ಇಸ್ಕೋಬಾರ್ದು. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ನಾನು ಪರಮ್, ಇದು ಕಲಾ ಮಾಧ್ಯಮ. ಸ್ನೇಹಿತರೆ ನನಗೆ ಇರೋಂಥದ್ದು ಬೆಂಗಳೂರು ವಿಶ್ವವಿದ್ಯಾನಿಲಯ ನಮ್ಮ ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ. ಸ್ನೇಹಿತರೆ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ನಮ್ಮ ಜ್ಞಾನ ಭಾರತಿ ಕ್ಯಾಂಪಸ್ಸು 100 ಎಕರೆ ದೊಡ್ಡ ಜಾಗ, ಸಾವಿರಾರು ವಿದ್ಯಾರ್ಥಿಗಳು ಓದ್ತಾರೆ. ಆದರೆ ಇದಿಷ್ಟು ಲೋಕದ ಮಧ್ಯೆ, ಈ ವಿದ್ಯೆಯ ಲೋಕದ ಮಧ್ಯೆ ಒಬ್ಬ ವಿಶೇಷವಾದಂತಹ ಅಪರೂಪದ ವ್ಯಕ್ತಿತ್ವ ಇದ್ದಾರೆ. ಹೆಸರು ಬಲರಾಮಣ್ಣ ಅಂತ ಹೇಳಿ. ಸ್ನೇಹಿತರೆ ಇದೇ ಬೆಂಗಳೂರು ವಿಶ್ವವಿದ್ಯಾನಿಲಯದ ಈ ಕ್ಯಾಂಪಸ್ನಲ್ಲಿ ಕಳೆದ 50 ವರ್ಷಗಳಿಂದ ಸ್ನೇಹಿತರೆ ಚಪ್ಪಲಿ ಹೊಲಿಯುವ ಕಾಯಕವನ್ನ ಮಾಡ್ತಾ ಇದ್ದಾರೆ ನಮ್ಮ ಬಲರಾಮಣ್ಣ. ಹೇಗಿದೆ ಅವ್ರ ಬದುಕು, ಏನ್ ಮಾಡ್ತಾ ಇದ್ದಾರೆ, ಮತ್ತು ಈ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ಗೆ ಚಪ್ಪಲಿ ಹೊಲಿಯುವ ಕಾಯಕ ಮಾಡ್ತಾನೆ ಅವ್ರು ಕೊಟ್ಟಿರುವಂತಹ ಕೊಡುಗೆ ಏನು, ನಾವೆಲ್ಲರೂ ನೆನಪಿಟ್ಕೊಳ್ಳೇಬೇಕಾದಂತಹ ಅವಿಸ್ಮರಣೀಯವಾದಂತಹ ಕೊಡುಗೆ ಏನು, ಎಲ್ಲವೂ ನಾವು ಕೇಳೋಣ, ಮಾತಾಡೋಣ. ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ, ಬಲರಾಮಣ್ಣ ಕತೆಗೆ. ಏನಂತೀರಿ? ಬನ್ನಿ, ವೆಲ್ಕಮ್. ನೋಡಿ, ಇದು ಸ್ನೇಹಿತರೆ ಬೆಂಗಳೂರು ವಿಶ್ವವಿದ್ಯಾಲಯದ ಲೈಬ್ರರಿ ಇದೆಯಲ್ಲ, ಅಥವಾ ಮುನೇಶ್ವರನ ದೇವಸ್ಥಾನ ಇದೆ, ಅದ್ರ ಎದುರುಗಡೆ ನಮ್ಮ ಬಲರಾಮಣ್ಣನ ಚಪ್ಪಲಿ ಅಂಗಡಿ ಇದೆ. ಇವನ್ನ ನೋಡ್ಕೊಂಡ್ಬಿಡ್ಬೋದು. ಬನ್ನಿ ಹೋಗೋಣ. ಬಲರಾಮಣ್ಣ ಅಣ್ಣ ನಮಸ್ತೆ. ಬಲರಾಮಣ್ಣ ಇವರೇ ಸ್ನೇಹಿತರೆ ಬಲರಾಮಣ್ಣ ನಮಸ್ತೆ. ನಮಸ್ತೆ ಸ್ವಾಮಿ, ಹೇಗಿದ್ರೆ? ನೋಡಿ ಸ್ವಾಮಿ, ಅಂಗಡಿ ಏನು ಅಂಗಡಿ ಇದು? ಚಪ್ಪಲಿ ಅಂಗಡಿ ಸ್ವಾಮಿ. ಎಷ್ಟು ವರ್ಷದಿಂದ ಮಾಡ್ತೀರಿ? ಸುಮಾರು ಒಂದು 50 ವರ್ಷದಿಂದ ಇದ್ದೀನಿ ಇಲ್ಲಿ. ಅಲ್ಲಿ ಕೂತಿದ್ದೆ ಹಳ್ಳಿ ಮರ್ತಾವ. ಅದು ನಂಜುಂಡಪ್ಪ ಬಂದಮೇಲೆ ನನಗೆ ಅಂಗಡಿ ಕೊಡಿಸಿದ್ರು. ಅಂಗಡಿ ಕೊಡಿಸಿದ ಮೇಲೆ ಇಲ್ಲಿ ಬಂದು ಕೂತ್ಕೊಂಡೆ, ಅಂಗಡಿ ಇದ್ರ ಮೇಲೆ ಕೂತ್ಕೊಂಡೆ. ಆಮೇಲೆ ಇಲ್ಲೆಲ್ಲ ಮರಗಳು ಇರಲಿಲ್ಲ, ನೆರಳಿಲ್ಲ. ನಾನು ಒಬ್ಬ ಚೆನ್ನಾಗಿದ್ರೆ ಸಾಕಾಗಲ್ಲ, ಮಕ್ಕಳೆಲ್ಲ ಚೆನ್ನಾಗಿ ಬಂದು ಕುತ್ಕೊಂಡು ಚೆನ್ನಾಗಿ ಹೋಗ್ಬೇಕು ಅಂತ ಮರಗಳು ಹಾಕಿದೆ. ಇವೆಲ್ಲ ನಾನು ಹಾಕಿರೋದೇ ಇದೆಲ್ಲ. ಈ ಮರ ಎಲ್ಲ ಇವೆಲ್ಲ ದೊಡ್ಡ ಈ ದಪ್ಪ ಎಲ್ಲ ನಾನು ಹಾಕಿರೋದೇ ಇವೆಲ್ಲ. ಈ ಮರ ಎಲ್ಲ ಇದು ಇಲ್ಲಿ ನೋಡು, ಇದು ಅದು ಆಮೇಲೆ ಇದು ಈ ಹಳ್ಳಿ ಮರ, ಹುಣಸೆ ಮರ, ಈ ಒಂಜೆ ಮರ, ಆಮೇಲೆ ಈ ಕಡೆ ಪಪ್ಲಿ ಮರಗಳು. ಇವಕ್ಕೆಲ್ಲ ನೀರು ಹಾಕ್ತೀನಿ. ಇವತ್ತು ಹಾಕಿಲ್ಲ, ನಿನ್ನೆ ಹಾಕಿದ್ದೆ. ದಿನ ನೀರು ಹಾಕ್ತೀರಿ? ದಿನ ನೀರು ಹಾಕ್ತೀನಿ. ಇವತ್ತು ಹಾಕಿಲ್ಲ, ನಾಳೆ ಹಾಕ್ತೀನಿ. ಆದರೆ ನೀವು ಈ ಕ್ಯಾಂಪಸ್ ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ಬಂದು 50 ವರ್ಷ ಆಯಿತಾ? 50 ವರ್ಷ ಆಯಿತು. ಹೌದಾ? ಅವಾಗ ಇಲ್ಲಿ ಫುಲ್ ಓಪನ್ ಇತ್ತ ಜಾಗ? ಸುಮ್ಮನೆ ಖಾಲಿ ಆಗಿತ್ತು. ಇಲ್ಲಿ ಒಂದು ಮರ ಆಯ್ತು, ಇಲ್ಲಿ ಒಂದು ಇಷ್ಟು ತಪ್ಪದು, ಅದು ಇಷ್ಟು ತಪ್ಪ ಆಗಿಬಿಟ್ಟಿತ್ತು. ಅದು ಕೋಳಿ ಎಲ್ಲ ಸಾಕಿದ್ದೆ, ಒಂದು 50 ಕೋಳಿ ಸಾಕಿದ್ದೆ. ಮರದ ಮೇಲೆ ಕೂತ್ಕೊಳ್ಳೋದು ಅವೆಲ್ಲ. ಅವಾಗ ಈ ಕ್ಯಾಂಟೀನ್ ನಡೀತಾ ಇತ್ತು. ನಾನು ಈ ಮರದ ಮೇಲೆ ಅದು ಕೂತ್ಕೊಂಡ್ಬಿಡೋದು ಕೋಳಿಗಳು. ನಾನು ಇದ್ರೊಳಗಡೆ ಮಂಕೊಂಬಿಡ್ತಿದ್ದೆ. ಇಲ್ಲೇ ಊಟ ಎಲ್ಲ ನಡೆಯೋದು. ಹುಡುಗರು ಊಟ ಎಲ್ಲ ಈಗಲೂ ಹೆಣ್ಮಕ್ಳು ಊಟ ತಂದು ಕೊಡ್ತಾರೆ ಕಡೆಯಿಂದ ದಿನ. ನನಗೆ ನಮ್ಮ ಮಗ ಬಂದು ಕರಾಟೆ ಮಾಸ್ಟ್ರು, ನಮ್ಮ ಹೆಂಗಸಿರಿಲ್ಲ, ಸೇತೋಗ್ಬಿಟ್ರು. ಅಯ್ಯೋ. ಆಮೇಲೆ ಈ ನಮ್ಮ ನಂಜುಂಡಪ್ಪರು ಸರಿ ನಮಗೆ ಇದು ಬರ್ಕೊಟ್ಟಿದ್ದಾರೆ. ಇದಕ್ಕೆ ತೋರಿಸ್ತೀನಿ. ಇದು ನಂಜುಂಡಪ್ಪ ಕಾಲದಾಗ ಇದು ಕೊಡಿಸಿದ್ದು. ಇದು ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಅಲ್ಲೆಲ್ಲ ಸೇರಿಸಿದ್ರೆ 50 ವರ್ಷ ಆಗ್ತೈತೆ. ಓಕೆ. ಇದು ಎಷ್ಟು ವರ್ಷ ಆಯಿತು ನೋಡಿ? 88 ಸ್ನೇಹಿತರೆ ನೋಡ್ತೀವಿ. 1988ರಲ್ಲಿ ಒಂದು ಅಧಿಕೃತ ಪತ್ರ ಕೊಟ್ಟಿದ್ದಾರೆ. ಓಕೆ. ಸಬ್ಜೆಕ್ಟ್ ಸ್ಯಾಂಕ್ಷನ್ ಆಫ್ ಲೋನ್ ಟು ಶ್ರೀ ಬಲರಾಮ ಕಾಬ್ಲರ್ ಅಂಡರ್ DRI ಸ್ಕೀಮಲ್ಲಿ ಅವ್ರಿಗೆ ಲೋನ್ ಕೊಡೋಕ್ಕೆ 3,500 ರೂಪಾಯಿ ಕಾಬ್ಲರ್ಸ್ ಶಾಪು ಅಂದರೆ ಈ ಅಂಗಡಿ ಮಾಡೋಕ್ಕೆ 3,500 ಲೋನ್ ಕೊಡಿ ಅಂತ ಕೊಟ್ಟಿರುವಂಥ ಲೆಟ್ರು. ಯಾರಿಗೆ? ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ ಬೆಂಗಳೂರು ಯೂನಿವರ್ಸಿಟಿಯಿಂದ ಕೊಟ್ಟಿರುವಂಥ ಲೆಟ್ರು ಸ್ನೇಹಿತರೆ. ಅದಕ್ಕೆ ಯೂನಿವರ್ಸಿಟಿಯಿಂದ ಸಿಗ್ನೇಚರ್ ಮಾಡಿದ್ದಾರೆ. ಯಾರು? ನಂಜುಂಡಪ್ಪನವರು ವೈಸ್ ಚಾನ್ಸಲರ್ ಆಗಿದ್ದಾರೆ. ವೈಸ್ ಚಾನ್ಸಲರ್. ಓಕೆ ಓಕೆ, ಆಗಲಿ. ಈ ಮರ ಎಷ್ಟು ಮರ ಹಾಕಿದ್ದೀರಿ ಇಲ್ಲಿ? ನಾನು ಹಾಕಿರೋದೆ ಸರ್. ಇದು ಈ ಕಡೆ ಐತಲ್ಲ, ಅದು ಇದು ಈ ಕಡೆ ಎಲ್ಲ ನಮ್ಮ ಇಲ್ಲಿ ಇರೋದೆಲ್ಲ ನಾನು ಹಾಕಿರೋದೆ. ಇದೆಲ್ಲ ನಿಮ್ಮ ಅಂಗಡಿ ಸುತ್ತ ಇರೋಲ್ಲ? ಹುಣಸೆ ಮರದಿಂದ ಇವೆಲ್ಲ ಇದೆಲ್ಲ ಈ ಕಡೆ, ಆ ಕಡೆ ದಾರಿಯಿಂದ ಆ ಕಡೆ ಇಲ್ಲ, ಈ ಕಡೆ ಇರೋದು. ಆ ಹುಣಸೆ ಮರ 2 ಹಾಕಿದ್ದೆ. ಒಂದು ಕರೆಂಟ್ ಹಾಕಿ ಸೆತೋಯ್ತು ಅದು ಪಾಪ, ಅದು ಒಂದು ಉಳ್ಕಂತು. ಇವೆಲ್ಲ ನಾವು ಹಾಕಿರೋದು ಹಿಂಗೆ. ಈ ಗಿಡಗಳು ಅದು ಇದು ಬೆಳಗ್ಗೆ ಟೈಮಿಗೆ ಬಂದರೆ ನೀರು ಹಾಕ್ತೀನಿ. ಆಮೇಲೆ ಕೆಲಸ ಇದ್ದರೆ ಬಂದು ಮಾಡ್ತೀನಿ ಕೂತ್ಕೊಂಡು. ಇಲ್ಲಾಂದರೆ ಅವಕ್ಕೆ ನೀರು ಹಾಕ್ಬಿಟ್ಟು ಆಮೇಲೆ
ಹುಡುಗರು ನಾಷ್ಟ ಇಷ್ಟ ತಂದು ಕೊಡ್ತಾರೆ. ಯಾವ ಹುಡುಗರು? ಈ ಹುಡುಗನು ತಂದು ಕೊಡ್ತಾನೆ. ನನ್ನ ಹುಡುಗನು ಹಾಸ್ಟ್ಲಾಗಿದ್ದಾನೆ ಹುಡುಗ. ಬನ್ನಿ ಇಲ್ಲಿ ಸರ್. ಇವ್ರ ಅಪ್ಪ ಅವಾಗ ನಮಗೆ ಭಾಳ ಸಾಕಿದ್ದಾರೆ ಒಂದು ಕಾಲದಾಗ. ಅವಾಗೆಲ್ಲ ನಮಗೆ ಗೊತ್ತಿಲ್ಲ. ಇವ್ರ ಅಪ್ಪ ಭಾರಿ ಒಳ್ಳೆಯದು. ಇವರಪ್ಪ ಗಾರ್ಡನ್ ಕೆಲಸ ಮಾಡೋದು. ಅವ್ರು ನಮ್ಗೆ ಊಟ ಎಲ್ಲ ಹಾಕಿ ಸಾಕಿದ್ರು ಪಾಪ. ಆಮೇಲೆ ಈ ಹುಡುಗ ಬಂದಮೇಲೆ ಈಗ ಇವನು ಊಟ ಗಟ್ಟ ಅದು ತಂದು ಕೊಡ್ತಾನೆ. ಇಂಜಿನಿಯರ್ ಹಾಸ್ಟ್ಲಾಗಿರೋದು ಈ ಹುಡುಗ. ಆಮೇಲೆ ಹೆಣ್ಮಕ್ಳು ತಂದು ಕೊಡ್ತಾರೆ. ಹಾಂ, ಯಾವ ಸ್ಟೂಡೆಂಟ್ಸಾ? ಹಾಂ, ಸ್ಟೂಡೆಂಟೆ. ಆಮೇಲೆ ಇವಮ್ಮ ಇವರೆಲ್ಲ ಬಡವರೇ ಸ್ವಾಮಿ. ನಾನು ಸಾವುಕಾರ ಅಲ್ಲ, ಬಡವನೇ. ಇವರಿಗೆಲ್ಲ ಇವರು ಹುಟ್ಟಿದ ದಿವ್ಸಕ್ಕೆ ಎಲ್ಲರಿಗೂ 10 ರೂಪಾಯಿ 20 ರೂಪಾಯಿ ಹಿಂಗೆಲ್ಲ ಕೊಟ್ಟೆ. ನಾನು ಹಂಗೆಲ್ಲ ಒಂಥರ ಇದು ನಮ್ಮ ಹತ್ರ ಯಾರು ಹಳೆ ಕಾಲದವ್ರು ಇದ್ದಾರೋ ಅವ್ರಿಗೇನೋ ಹುಟ್ಟಿದ ದಿವಸನೋ ಸೇತು ದಿವಸ ಬಂದರೆ ನನ್ನ ಕೈಯಾಗಿರೋದು 10, 50, 20 ಹಿಂಗೆ ಕೈಯಾಗಿರೋದೆಲ್ಲ ಕೊಟ್ಟು. ಆ ಥರ ನಮ್ಮದು. ಒಬ್ರಂಗೆ ಪಗಲು ಮಾಡೋದು, ಈ ಮೋಸ ಗಿಸ ಮಾಡೋದು. ಬೇಕಾದ್ರೆ ಕಾಸು ಇಲ್ದೆಲ್ಲ ಕೂಡ ಸುಮಾರು ಜನಕ್ಕೆ ಹೊಳ್ಕೊಟ್ಬಿಟ್ಟಿದ್ದೀನಿ. ಅದು ಸುಮಾರು ಜನಕ್ಕೆ ಅದು ಪೇಪರಾಗೆಲ್ಲ ಕೂಡ ಬಂದಿದ್ದೀನಿ ನೋಡಿ. ಪೇಪರಾಗೆಲ್ಲ ಬಂದಿದ್ದೀನಿ ನೋಡಿ. ಪೇಪರಾಗೆಲ್ಲ ಬಂದಿದ್ದೀನಿ. ಹೌದು. ಇದು ಹೊಲಿಗೆ ಚಪ್ಪಲಿಗೆ ಬೆಸುಗೆ ಮನಸ್ಸಿಗೆ, ಹೊಲಿಗೆ ಚಪ್ಪಲಿಗೆ ಬೆಸುಗೆ ಮನಸ್ಸಿಗೆ. ಚಪ್ಪಲಿಗೆ ಹೊಲಿಗೆ ಹಾಕ್ತಾರೆ, ಮನಸ್ಸಿಗೆ ಬೆಸುಗೆ ಹಾಕ್ತಾರೆ, ಪ್ರೀತಿಯ ಬೆಸುಗೆ ಅಂತ ಪತ್ರಿಕೆಯವರೆಲ್ಲ ಬರೆದಿದ್ದಾರೆ. ಓಕೆ, ಗ್ರೇಟ್. ಕೂತ್ಕೊಳ್ಳಿ ಸರ್. ಆಮೇಲೆ ಹೇಳಿ, ಮೂಲ ಊರು ಯಾವ್ದು ನಿಮ್ಮದು? ನಾವು ತರೀಕೆರೆ, ಭದ್ರಾವತಿ, ಶಿವಮೊಗ್ಗ ಈ ಕಡೆ ಹೋಗ್ಬೇಕು. ಚಿಕ್ಕಮಗಳೂರು ಡಿಸ್ಟಿಕ್ ಅದು. ತರೀಕೆರೆ ನಮ್ಮದು ಸ್ವಂತ ಊರು. ಹಾಂ, ಕುಟುಂಬ ಎಲ್ಲ ಏನು ಮಾಡ್ತಿದ್ರು? ಎಲ್ಲ ಅವರು ಎಲ್ಲ ಕೂಲಿ ಕೆಲಸ ಅದು ಇದು ಮಾಡ್ತಾಯಿದ್ರು. ನಮ್ಮ ಮನೆ ಚೆನ್ನಾಗಿತ್ತು ಆ ಕಾಲದಾಗ. ಅಡಿಕೆ ಮಡಿಕೆ ತೋಟ ಎಲ್ಲ ಇತ್ತು ನಮ್ಮದು. ನಮ್ಮ ಅಪ್ಪ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಎಲ್ಲ ಮಾರ್ಕೊಂಡು ಎಲ್ಲ ಖಾಲಿ ಮಾಡಿಬಿಟ್ಟ. ಮಾಡಿದ್ಮೇಲೆ ನಾವು ಹಿಂಗೆ ಇದ್ದು ಆಮೇಲೆ ಯಾರೋ ಒಬ್ಬ ತಮಿಳ್ನಾಡು ಕರ್ಕೊಂಡು ಹೋಗ್ಬಿಟ್ಟ. ನಮಗೆ ಭಾಷೆ ಬರಲಿಲ್ಲ. ಅಲ್ಲಿ ಹೋಗಿ ಪರ್ಕೆಗೆಲ್ಲ ಏಟ್ ತಿಂದಿದ್ದೀನಿ. ಪರ್ಕೆಗೆ ಒಬ್ಬ ಹೆಂಗ್ಸರು, ತಮಿಳ್ನಾಡು ಹೆಂಗ್ಸರು ಹೋಗಮ್ಮ ಅಂದೆ, ಹೊಡೆದ್ಬಿಟ್ಲು ಇಟ್ಕೊಂಡು. ಆಮೇಲೆ ನಮಗೆ ಎಲ್ಲೂ ಹೋಗೋಕೆ ಗೊತ್ತಿಲ್ಲ. ತಾನೇ ಬಿಟ್ಬಿಟ್ಟು ಅವನೊಂದು 100 ರೂಪಾಯಿ 50 ರೂಪಾಯಿ ಇಸ್ಕೊಂಡು ಓಡೋಗ್ಬಿಟ್ಟ. ನಾನು ಅವ್ರ ಮನೆಗೆ ಸಂಬಳ ಇದ್ದು ಭಾಷೆ ಕಲಿತು ಅಲ್ಲೇ ಇದ್ದು. ಆಮೇಲೆ ಅವರೇ ನಮ್ಗೆ ಹೆಣ್ಣು ಕೊಟ್ಟರು. ಅವ್ರ ಮಗಳನ್ನೇ ನನಗೆ ಮದುವೆ ಮಾಡಿಕೊಟ್ರು. ಅವ್ರ ಮನೆಗಿದ್ದ 2 ಹೆಂಗಸರು ನನಗೆ. 2 ಸತ್ತೋದ್ರು. 2 ವೈಫಾ? 2 ಸತ್ತೋದ್ರು. 2 ಅಕ್ಕ ತಂಗಿಯಲ್ಲ. ಮಾವರು ಭಾರಿ ಒಳ್ಳೆಯವ್ರು ಸ್ವಾಮಿ. ನಮ್ಮ ಮಾವರು ಕೈ ಮುಗಿಬೇಕು. ಅವ್ರು ನನಗೇನು ಜಮೀನು ಅದು ಇದು ನಮಗೇನು ಬೇಡ, ಆಸ್ತಿ ಪಾಸ್ತಿ. ನನಗೆ ಸುಮ್ಮನೆ ಇದ್ದಾನಿಗೆ ನಮ್ಗೆ ಕರ್ಕೊಂಡೋಗಿ ಒಬ್ರು ಮನೆಗೆ ಸಂಬಳ ಇದ್ದಾನಿಗೆ ಕರ್ಕೊಂಡೋಗಿ ಅವರು ಮನೆಗೆ ಇಟ್ಕೊಂಡು ಮದುವೆ ಮಾಡಿದ್ರಲ್ಲ, ಅದು ಪುಣ್ಯ ಅಲ್ವಾ? ಅದು 2 ಹುಡುಗಿನ? ಹಾಂ, ಇಬ್ಬರಿಗೂ. ಇವು ಮುಂಚೆಲಿ ಒಬ್ಬರು ಕೊಟ್ಟರು, ಅವ್ರು ಸತ್ತೋದ್ರು. ಅವ್ರು ಸತ್ತ ಮೇಲೆ ಮತ್ತೆ ಇನ್ನೊಂದು ಹುಡುಗಿನೂ ನನಗೆ ಕೊಟ್ಟರು. ತಮಿಳ್ನಾಡಲ್ಲಿ ಯಾವ ಊರಲ್ಲಿ ಮದುವೆ ಆಗಿದ್ದು ನಿಮಗೆ? ನಾನು ಪೆರಿಯ ತಲ್ಲಪಾಡಿ ಅಂತ. ಇಲ್ಲಿದು ತಿರುಪತ್ತೂರು ಪಕ್ಕದಲ್ಲಿ. ತಿರುಪತ್ತೂರು ಅಂದರೆ ಸಿಟಿ ಬಿಟ್ಟು ಹಳ್ಳಿ ಅದು. ಅಲ್ಲಿ ತಲ್ಲಪಾಡಿ ಅಂದರೆ ಅದೇ ಪೆರಿಯ. ಆ ಮನೆಗೆ ಹೋಗಿ ಸೇರ್ಕೊಂಡ್ರಿ? ಮನೆಗೆ ಸೇರ್ಕೊಂಡಿಲ್ಲ. ಅವ್ರ ಮನೆಗೆ ನಾನಿದ್ದೆ. ಅವ್ರ ಮನೆಗೆ ಭಾಷೆ ಕಲಿತ ಮೇಲೆ ಅವ್ರ ಮನೆಗೆ ಇದ್ದೆ. ಅವ್ರ ಮನೆ ಅವರು ನನಗೆ ಒಂದು 6 ತಿಂಗಳು ಬಿಟ್ಕೊಂಡು ಆಮೇಲೆ ಮದುವೆ ಮಾಡಿದ್ರು ನನಗೆ. ಮದುವೆ ಮಾಡಿದ ಮೇಲೆ ನಾನು ಅವ್ರ ಮನೆಗೆ ಇದ್ದೆ, ಮನೆಯಲ್ಲಿಯಾಗಿ. ಅಲ್ಲೇ ಇದ್ದೆ. ಸುಮಾರು ಒಂದು 20 ವರ್ಷ ಇರ್ಬೋದು ನಪ್ಪ. ಅಲ್ಲೇ ಇದ್ರಿ? ಅವ್ರ ಮನೆಗೆ ಇದ್ದೆ. ಆಮೇಲೆ ನಮ್ಮ ಹೆಂಗಸರು ಇವ್ರ ಮನೆಗೆ ಇರಬಾರ್ದು, ಇನ್ಮೇಲೆ ನಮ್ಮ ಗಂಡನ ಒಂಥರ ಶೀಪ ಹಿಂಗೆ ಕೆಲಸ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಹೆಂಗಸರೇ ಬೇಡ ಅಂದ್ಬಿಟ್ಟು. 20 ವರ್ಷ ಆದಮೇಲೆ ಬೇಡ, ನಾವು ಎಲ್ಲರೂ ಹೋಗ್ಬಿಡೋಣ, ನಿಮ್ಮ ದೇಶಕ್ಕೆ ಹೋಗ್ಬಿಡೋಣ ಅಂತ ನಾವು ಮತ್ತೆ ತರೀಕೆರೆಗೆ ಬಂದುಬಿಟ್ಟೆ. ತರೀಕೆರೆಗೆ ಬಂದ ಮೇಲೆ ಅಲ್ಲಿ ಒಬ್ಬರು ತೋಟದಲ್ಲಿದ್ದೆ ನಾನು. ತೋಟ ಕಾಯ್ಕೊಂಡಿದ್ದು. ಅಡಿಕೆ ತೋಟ ಅಂದರೆ ಮಾವಿನ ತೋಟ ಅದು ಇದು, ಈ ಬಗೆಯೋದು ಈ ನೆಲ ಕಡಿಯೋದು ಕೆಲಸ, ಕೂಲಿ ಕೆಲಸ ಅಂದರೆ ಅದೇ ಗೊತ್ತಲ್ಲ, ಅದೆಲ್ಲ ಮಾಡ್ಕೊಂಡು ಅಲ್ಲಿದ್ದೆ. ಆಮೇಲೆ ನಮ್ಮ ಶಂಕಪ್ಪ ಅಂತ ಒಬ್ಬರು ಇದ್ದರು. ಶಂಕಪ್ಪ ಅಂದರೆ ಅವರು ದೊಡ್ಡ ಶ್ರೀಮಂತರು. ಅವ್ರ ಮನೆಗೆ ನೀನು ನಮ್ಮ ಹತ್ರಲ್ಲೇ ಬಂದ್ಬಿಡು, ನೀವು ಅದು ಇದು ನನಗೇನು ನೀನು ಕೆಲಸ ಮಾಡಬೇಡ, ಈ ಜನ ಹೋಗೋದು ಬರೋರನ್ನ ಅವ್ರನ್ನ ನೋಡ್ಕೊಂಡು ಮಾತಾಡ್ಕೊಂಡು ಇದು ಮಾಡಿದ್ರೆ ಸಾಕು ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಸರಿ ಬೇಡ ಬಿಡು, ಇಲ್ಲಿ ಏನು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿಗಿದ್ದೆ. ಆಮೇಲೆ ಅವರು ನಮ್ಮ ಹೆಂಗಸರಿಗೆ, ಅದೇ ನಮ್ಮ ಹೆಂಗಸರು ಅವರು ಅಪ್ಪ ಒಬ್ಬರು ಸತ್ತೋಗ್ಬಿಟ್ಟಲ್ಲ, ಈ ಪಾಪ ನಮ್ಮ ಈ ಜಮೀನೆಲ್ಲ ಇಟ್ಕೊಂಡು ನಮ್ಮ ಮಗಳನ್ನ ಯಾಕೆ ಒಬ್ಬರೇ ಬಿಡೋದು ಅಂತ ಬಂದು ನಮ್ಮ ಹೆಂಗಸರನ್ನ ಬಂದ್ಬಿಡಿ, ನೀವು ಅಲ್ಲೇ ಇರಿ, ಒಂದು ಮನೆ ಕಟ್ಟಿಕೊಡ್ತೀನಿ ಅಂತ ಕರ್ಕೊಂಡೋದ್ರು ತಿರುಪತ್ತೂರಿಗೆ. ಹಾಂ, ತಿರುಪತ್ತೂರು ಅಂದರೆ ಹಳ್ಳಿ ಅದು ಪಕ್ಕದಲ್ಲಿ. ಅಲ್ಲಿ ಕರ್ಕೊಂಡೋಗಿ ಒಂದು ಶೆಡ್ ಹಾಕಿ ಕೊಟ್ಟರು ನನಗೆ. ಆಮೇಲೆ ಈ MGR ನನಗೆ ಒಬ್ಬ ಹುಡುಗ ಪರಿಚಯ ಆಗಿದ್ದ. MGR ನಟ MGR? ಹಾಂ, ಪರಿಚಯ ಆಗಿದ್ದ ಒಂದು ಹುಡುಗ ನನಗೆ. ಇವ್ರ ಕಡೆಯಿಂದಲ್ಲ, ಯಾರೋ ಒಂದು ಹುಡುಗ ಪರಿಚಯ ಆಗಿ ಅವ್ನ ಭಾಷೆ ಎಲ್ಲ ಕಲ್ತ್ಕೊಟ್ಟಿದ್ದ ನನಗೆ. ತಮಿಳ್ ಭಾಷೆ ಕಲ್ತ್ಕೊಂಡ್ಮೇಲೆ ಇವರು ಎಲೆಕ್ಷನ್ಗೆ ಬಂದು ಅಲ್ಲಿ ಇದು ಮಾಡ್ಕೊಂಡು ಒಂದು ಸ್ಟೇಜ್ ಹಾಕಿದ್ರು. MGR ಬರ್ತಾರೆ ಅಂದಿದ್ದೆ. 1,500 ರೂಪಾಯಿ ಕೂಲಿ ಅವಾಗ. ಯಾಕೆ ನಿಮಗೆ? ತಮಿಳ್ನಾಡಾಗ 1,500 ರೂಪಾಯಿ ಕೂಲಿ, ಕರ್ನಾಟಕದಲ್ಲಿ 2 ರೂಪಾಯಿ ಕೂಲಿ ಅವಾಗ ಆಳಿಗೆ. ಹಾಂ. ಆಮೇಲೆ ನಾನೇ ಮಾಡಿದೆ, ಸರಿ 1,500 ರೂಪಾಯಿ ಕೊಟ್ಟರೆ ಒಂದು 2 ದಿವ್ಸಕ್ಕೆ ಊಟಕ್ಕೆ ಆಗ್ತಿತ್ತಲ್ಲ ಅಂತ ಅವ್ರ ಹತ್ರ ಹೋದೆ ಕೆಲಸಕ್ಕೆ. ಹೋಗಿ ಲಲ್ಲಿ ಅದೇ ಭತ್ತ ಚೆಲ್ಲೋದು,
ಅದು ಬ್ಯಾಸೆ ಹೊಡಿತಾ ಇದ್ದೀನಿ. ಬ್ಯಾಸೆ ಹೊಡಿಬೇಕಾದ್ರೆ ಅವರು ಏನು ಮಾಡಿದ್ರು, ಆ ಹುಡುಗ ಹೊಡ ಬಂದ, ನೋವು ಏನೋಣ MJR ಬರ್ತಾರೆ, ನೀನೇನೋ ಬ್ಯಾಸೆ ಹೊಡಿತಾ ಇದ್ದೆ, ಬಾರೋಣ ಹೋಗೋಣ ಅಂತ ಅಂದ. ಅಯ್ಯೋ ನಾನು ಬರೋಲ್ಲ ಕಣ, ನಾನು ಈಗ ದುಡ್ಡು ಇಸ್ಕೊಂಬಿಟ್ಟಿದ್ದೀನಿ, ನೀನು ಒಂದು ಕೆಲಸ ಮಾಡು, ನಾನು ಬ್ಯಾಸೆ ಹೊಡಿತೀನಿ, ನೀನು ಸುತ್ತ ಬದಕ ಹತ್ಕೊಂಬಂದ್ಬಿಡು, ಇಬ್ಬರು ಹೊಡೋಗ್ಬಿಡೋಣ, ಹೋಗಿ ನೋಡ್ಕೊಂಬಂದ್ಬಿಡೋಣ, MJR ನೋಡಿ ತೋರಿಸ್ತೀನಿ ಬಾ ಅಂತ ಅಂದ. ಸರಿ, ನನಗೂ ಒಂದು ಆಸೆ, ನೋಡೋಣ ಇವ್ರನ್ನ. MJR ಫ್ಯಾನ್ ನೀವು? ಹೋಗಿ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಸರ್ ಎಲ್ಲ ಕೆತ್ತಿ ರೆಡಿ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಹಂಗೆ ಮೋಟ್ರ್ ಪಂಪ್ ಸೆಟ್ಟು ಬಟ್ಟೆನೂ ಹರ್ತಿದ್ದೆ, ನೀರು ದಬ್ಬನು ಹೋಯ್ತು, ತಲೆಲ್ಲ ಹಿಂಗೆ ಹೋಯ್ಕೊಂಡು ಎತ್ತ ಮೇಲೆ ನೀರು ಎರಿಸಿ ಆ ಕೆಸರು ಇದ್ದಂಗೆ ತೊಳೆದ್ಬಿಟ್ಟು ತಣ್ಣಗೆ ಮಾತಾಡಿ ಕಟ್ಟಿಬಿಟ್ಟು ಹುಲ್ಲು ಭತ್ತದ ಹುಲ್ಲು ಎರ್ದು ಬಣವಾಗಿ ಕಿತ್ತು ಎತ್ಕೊಳಗೆ ಹಾಕ್ಬಿಟ್ಟು ಇಬ್ಬರು ಓಡ್ದು ಒಂದು 8 ಕಿಲೋಮೀಟ್ರ್ ಇರ್ಬೋದು ಅವ್ರು ಇರೋ ಜಾಗಕ್ಕೂ ನಾವು ಇರೋಕ್ಕೆ. ಹೋದರೆ ಎಲ್ಲಿ ನೋಡು ಜನ, ಊರೇ ಕಾಣಲಿಲ್ಲ, ಬರೀ ಜನ ತಲೆನೇ ಕಾಣ್ತಿತ್ತೆ. ನಾವು ಎದ್ಕೊಂಬಿಟ್ಟು ಎಲ್ಲಿ ಹೋಗಿ ನೋಡೋದು ಅವನ್ನ ನಮಗಂತ. ಆಮೇಲೆ ಅವರು ಏನು ಮಾಡಿಬಿಟ್ರು, ಬಂದಿದ್ದೆ ಮೇಲೆ ಸ್ಟೇಜ್ ಮೇಲೆ ಹತ್ತಿದ್ದೆ, ಎಲ್ಲ ಕನ್ನಡ ಭಾಷೆ, ತಮಿಳ್ ಭಾಷೆ, ಎಲ್ಲ ಭಾಷೆಗೂ ಮಾತಾಡ್ಬಿಟ್ಟು ನಾನು ನೀವೆಲ್ಲ ಗಲಾಟೆ ಮಾಡ್ದಂಗಿದ್ರೆ ನಾನು ಕೆಳಗಡೆ ಬಂದು ಕೂತ್ಕೊತೀನಿ, ಎಲ್ಲ ಬಂದು ಮುಟ್ಬಿಡ್ರಿ ಎಲ್ಲ. ನಾನು ಎಲೆಕ್ಷನ್ ಗೆದ್ದ ಮೇಲೆ ನಿಮಗೆಲ್ಲ ಮನೆ ಕಟ್ಟಿಕೊಟ್ಬಿಡ್ತೀನಿ, ತಮಿಳ್ನಾಡು ಪೋಲ ಎಲ್ಲೆಲ್ಲಿ ಇದ್ದೀರೋ ಎಲ್ಲರಿಗೂ ಮನೆ ಕಟ್ಟಿಕೊಡ್ತೀನಿ ಅಂತ ಭಾಷೆ ಕೊಟ್ಟ. ಆಮೇಲೆ ಅವ್ನು ಕೂತ್ಕೊಂಬಿಟ್ಟು ಆ ಮಿಲ್ಟ್ರಿ ಬಂದುಬಿಡ್ತು, ಅದು ಎಲ್ಲಿಂದ ಬಂತು ಮಿಲ್ಟ್ರಿ ಬಂದಿದ್ದೆ ಲೈನ್ ಮೇಲೆ ಹಂಗೆ ನಿಲ್ಲಿಸ್ಬಿಟ್ರು, ಒಂದು ಕಡೆ ಹೆಂಗ್ಸಿಗೆ ಒಂದು ಕಡೆ ಗಂಡಸಿಗೆ ಒಳಗಡೆ ಬಿಡೋಂಗೆ, ಅದು ತಿರುಪತಿ ಆಗಿಬಿಡ್ತಾರಲ್ಲ ಆ ಥರ. ಆಮೇಲೆ ಹೋದ, ಅಲ್ಲಿ ಯಾರೋ ಒಬ್ರು ಹೆಂಗಸರು ಇಲ್ಲಿ ಬಂದ್ಬಿಡು ನನ್ನ ಜೊತೆಗೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ನಾನು ಒಳಗಡೆ ಅವ್ರ ಜೊತೆಗೆ ಕೂತ್ಕೊಂಬಿಟ್ಟೆ. ಆಮೇಲೆ ಅವ್ರ ಜೊತೆಗೆ ಹೋಗಿದ್ದೆ, ಆಮೇಲೆ ಹಿಂಗೆ ಹೋಗಿ ತೆಪ್ಕೊಂಡೆ. MJRನ ಸತ್ವಾಗಲೂ ನಾನು ದೇವರಾಣಾಗ ಇನ್ನೂ ನಾನು ಹಿಂಗೆ ಈಗ ಒಂದು 85 ಮೇಲೆ ಐತೆ ನನಗೆ ವಯಸ್ಸು. ಎಷ್ಟು ನಿಮಗೆ? 80 ಮೇಲೆ ಐತೆ ನನಗೆ, 85 86 ಮೇಲೆ ಇರ್ಬೋದು. ಗೊತ್ತೇ ಆಗಲ್ಲ, ಗಟ್ಟಿ ಇದ್ದೀರಾ. ನಾನು ಗಾಂಧಿ ತಾತಂಗೆ ಕಾಲ್ಗೆಲ್ಲ ಬಿದ್ದಿದ್ದೀನಿ ಸರ್. ನಾನು ಈ ಥರ ಮನುಷ್ಯನ ಇನ್ನೂ ನೋಡಿಲ್ಲ, ನಾನು ಇನ್ನೂ ನೋಡಿಲ್ಲ. ನಾನು ಯಾವ ಊರೆಲ್ಲ ಹೋಗಿದ್ದೀನಿ, ಮಂಡ್ಯ, ಮೈಸೂರು, ಚಿಕ್ಕಮಗಳೂರು ಡಿಸ್ಟಿಕ್, ಉಡುಪಿ, ಕೊಪ್ಪ, ಎಲ್ಲೆಲ್ಲೋ ಹೋಗಿದ್ದೀನಿ, ಇನ್ನೂ ಆ ಥರ ಮನುಷ್ಯನೇ ನೋಡಿಲ್ಲ ನಾನು. MJR ಥರ ಏನಂತ ವಿಶೇಷ? ಏನು ಚಿನ್ನ ಇದ್ದಂಗೆ ಹಂಗೆ 16 ಕಣ್ಣು ಬೇಕು ಸರ್ ಅವ್ರು ನೋಡೋಕ್ಕೆ ಹೆಂಗೆ ಇದ್ರು ಗೊತ್ತಾ, ಗೊಂಬೆ ಇದ್ದಂಗೆ ಹಂಗೆ ಭಗವಂತ ಹೆಂಗೆ ಬರ್ತೀನಿ ಅವನ್ನ ನೋಡೋಕ್ಕೆ. ಹಂಗೆ ಹೆಂಗ್ಸರೆಲ್ಲ ಹೋಗಿ ಬಿದ್ದುಬಿಡೋರು ಅವ್ನ ಮೇಲೆ ಹಂಗೆ. 15 ದಿವಸ ಸ್ನಾನ ಮಾಡಿಲ್ಲ ಸರ್ ನಾನು, ಅವನು ಮುಟ್ಟಿ ಘಮ ನನ್ನ ಬಟ್ಟೆ ಎಲ್ಲ. ನಾನು ಯಪ್ಪ ಏನಪ್ಪ ಹಿಂಗೆ ವಾಸನೆ ಹೊಡಿತೈತೆ ಅಂತ 15 ದಿವಸ ಸ್ನಾನನೇ ಮಾಡಿಲ್ಲ ನಾನು, ಹಂಗೆ ಇಟ್ಟು. ಆಮೇಲೆ ನಮ್ಮ ಹೆಂಗ್ಸಿಗೆ ಬೈದರು, ಏನು ರೀ ನೀವು ಸುಮ್ಮನೆ ಸ್ನಾನ ಮಾಡಲ್ಲ, ಬೇರೆ ಈ ಬಟ್ಟೆನ ಶಾಣಿರಿ, ಬೇಡ MJR ವಾಸನೆ ಎಲ್ಲ ಹೋಗ್ಬಿಡ್ತಾವೆ, ಹಂಗೆಲ್ಲ ಮಾಡಬಾರ್ದು ಇರಲಿ ಅಂತ ಅಂದ್ಬಿಟ್ಟು ಹೋಗಿ ಕೆರೆಗೆ ಬೀಳೋದು. ಅವಾಗೆಲ್ಲ ಕೆರೆ ಪಾರೆ ಅಲ್ಲಿ ಗುಂಡಿ ಪಂಡಿ. ಆಮೇಲೆ ಭಾಷೆನೂ ಕಲಿತ ಮೇಲೆ ಆಮೇಲೆ ನಮಗೆ ಈ ಕೆಲಸ ಇನ್ಮೇಲೆ ಬೇಡ, ಕೂಲಿ ಕೆಲಸ, ಮಕ್ಕಳು 4 ಮಕ್ಕಳು ಆಯ್ತು ನನಗೆ, 2 ಹೆಣ್ಣು 2 ಗಂಡು, ಇನ್ಮೇಲೆ ನಮ್ಗೆ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಕೆಲಸ ಕಲಿತೆ. ಹೆಂಗೆ ಕಲ್ತ್ರಿ ಚಪ್ಪಲಿ ಹೊಲಿಯೋದು? ಇದು ನಾನು ಒಬ್ಬನೇ ಕಲ್ತ್ಬಿಟ್ಟೆ ಸರ್, ನಾನೇ ರಟ್ಟು ತಗೊಂಬಂದು ಬರೆದು. ಹ್ಞೂ ಸರ್, ತೋರಿಸ್ತೀನಿ ನೋಡಿ, ಹಳೆ ಕಾಲದೆಲ್ಲ ಇಟ್ಕೊಂಡಿದ್ದೀನಿ. ನಮ್ಮ ಗುರು ಲಾಸ್ಟ್ ಇದು ಫಸ್ಟ್ ಗುರು ನಮಗೆ ಸ್ವಾಮಿ. ಏನಿದು? ಇದು ಒಬ್ಬರು ಬರ್ಕೊಟ್ರು ನನಗೆ, ಅದ ಚಪ್ಪಲಿ ಸೈಜು. ಅದು ನಾವು ಭಾಳ ವರ್ಷದ ಇಟ್ಕೊಂಡಿದ್ದೀನಿ. ಇವೆಲ್ಲ ನಾನೇ ರೆಡಿ ಮಾಡ್ತೀನಿ. ಅದೆಲ್ಲ ಹಳೆ ಕಾಲದ್ದು. ಅದು ಇವೆಲ್ಲ ಈ ರಟ್ಗಳೆಲ್ಲ ಹಳೆ ಕಾಲದ್ದು. ಇದು ಕಾಕಿ ಬಟ್ಟೆಗೆ ಸುತ್ತಿ ಬಟ್ಟೆ ಅಂಗಡಿಯಾಗ ಕೊಡೋರು, ಕರೆಕ್ಟ್ ಪ್ಯಾಕ್ ಮಾಡಿ ಬರ್ತದೆ. ಅದಾಗ ಹೋಗಿ ಇದು 1 ಆಣೆ 2 ಆಣೆ ಇತ್ತಲ್ಲ ಆ ಕಾಲದಾಗ, ಅದು ಹೋಗಿ ಕೊಟ್ಟರೆ 1 ಆಣೆ ಈ ತೂತದ ಕಾಸು 3 ಕಾಸು ಕೊಟ್ಟರೆ 3 ರಟ್ಟು ಕೊಡೋನು. ಇಷ್ಟು ಉದ್ದ ಇಷ್ಟು ಅಗಲ ಇರೋದು. ಅದು ತಗೊಂಬಂದು ಇದು ಒಬ್ಬ ಕಟ್ ಮಾಡಿ ಕೊಟ್ಟ ನನಗೆ. ಇದು ನಾನು ಚರ್ಮದಲ್ಲೇ ಮಾಡ್ಕೊಂಡಿದ್ದು. ಇದು ಇಷ್ಟು ಫಸ್ಟ್ ಚಪ್ಪಲಿ ಇದೆ ನಾನು ಹೊಲ್ದಿದ್ದು. ಇದು ಚಪ್ಪಲಿ ಆ ಕಾಲದಾಗ ಇದೆ ನಾನು ಹೊಲ್ದಿದ್ದು. ಪ್ಯೂರ್ ಚರ್ಮ. ಅದಕ್ಕೆ ಅದು ಬೀಸಾಕ್ದಂಗೆ. ಇದು ಯಾರೋ ಒಬ್ಬರು ಅವ್ರು ಸೆತ್ತೋಗ್ಬಿಟ್ರು, ಅವ್ರಿಗೆ ಹೊಲ್ಕೊಟ್ಟಿದ್ದೆ, ಅವರು ಸೆತ್ತೋಗಿದ್ದೆ. ಅವರು ತಗೊಂಬಂದು ನನಗೆ ಅವ್ರು ಸಾಯಕ್ಕೆ ಒಂದು 15 ದಿವಸ ಇರ್ಬೇಕಾದ್ರೆ ಬಣ ಇದು ನೀನೇ ಇಟ್ಕೊಳ್ಳೋಣ ಅಂತ ತಗೊಂಡು ಕೊಟ್ಟರು. ಇದು ಒಂದು ನಾಯಿ ಹೊತ್ಕೊಂಡು ಹೋಗ್ಬಿಡ್ತು, ಚಪ್ಪಲಿ ನಾಯಿ ಹೊತ್ಕೊಂಡು ಹೋಗ್ಬಿಡ್ತು. ಅದನ್ನು ಬಿಚ್ಚಿಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ ನಮ್ಮ ಹೆಸರಿರಂಗೆ. ಹಿಂಗೆ ನೀವು ಮಾಡಿದ ಮೊದಲನೇ ಚಪ್ಪಲಿ? ಮೊದಲ ಚಪ್ಪಲಿ ಇದ್ದ. ನಾನು ಹುಟ್ಟಾಗ್ಲಿಂದ ನಾನು ಚಪ್ಪಲಿ ಹೊಲ್ದಿದ್ದೆ, ಹೊಸ್ದಾಗಿದೆ. ಇದು ಬಾಸ್ ಚಪ್ಪಲಿ, ಇದು ಬಾರಾಗ ಹೊಲಿಯೋದು. ಮಳೆಗಿರಲಿಲ್ಲ ಅವಾಗ, ಈ ದಾರನೇ ಇರಲಿಲ್ಲ, ಇವೆಲ್ಲ ಇರಲಿಲ್ಲ. ಬೇರೆ ಚರ್ಮದಲ್ಲೇ ನೋಡಿ ಈ ಥರ ಚರ್ಮದಲ್ಲೇ ನೋಡಿ ಇಲ್ಲಿ ಐತೆ ನೋಡಿ. ಇದನ್ನೇ ಚಿಕ್ಕದಾಗಿ ಕಟ್ ಮಾಡೋದು, ಇಷ್ಟು ದಾರದ ಥರ. ಚಿಕ್ಕದಾಗಿ ಕಟ್ ಮಾಡಿ ನೋಡಿ ಇಲ್ಲಿ ಐತೆ ನೋಡಿ ಹುಲಿ. ಈ ಥರ ಹುಲಿಯಾಗ ಹೊಲಿಯೋದು ಇದು. ಓಹೋ, ಚರ್ಮದ ಅಟ್ಟೆ, ಚರ್ಮದ ದಾರ. ಅದಾಗ ಹೊಲಿಬೇಕು. ಓಕೆ.
ಈ ಚಪ್ಪಲಿ ಎಲ್ಲ ಯಾರು ಹಾಕಲ್ಲ ಸರ್ ಆ ಕಾಲದಲ್ಲಿ. ಆಗ್ತಿರ್ಲಿಲ್ಲ. ಚಪ್ಪಲಿ ಹಾಕಲ್ಲ, ಎಲ್ಲ ಬೇರೆ ಬಡವರು. ಆಮೇಲೆ ಎಲ್ಲೋ ಈ ಪಟೇಲ್ರು ಈ ಅವರು ಇವರು ಇರ್ತಾರೆ ನೋಡು, ಸಾವುಕಾರರು ಅಂತಾರೆ ಹಾಕೋದು ಚಪ್ಪಲಿನೇ. ಅದು ಯಾವನೋ ಒಬ್ಬ ಅವು ಈ ಚಪ್ಪಲಿನೇ ಇರಲಿಲ್ಲ ಆ ಕಾಲದಾಗ ಬಿಡು. ಓಕೆ. ಅವೆಲ್ಲ ಸ್ವಂತ ಕಲ್ತ್ಬಿಟ್ರಿ ನೀವೇ? ನಾನೇ ಕಲ್ತ್ಬಿಟ್ಟೆ. ಇಲ್ಲಿ ತಮಿಳ್ನಾಡಲ್ಲಿ ಇದ್ದಾಗಲೇ? ತಮಿಳ್ನಾಡು ಇರ್ಬೇಕಾದ್ರೆ ಕಲ್ತ್ಬಿಟ್ಟೆ. ಅದು ಆವಾಗಲೂ ಕೂಲಿ ಕೊಟ್ಟು ಹೊಲಿಸ್ತಿದ್ದೆ. ಆಮೇಲೆ ನಾನು ನೋಡಿದೆ, ಇವನು ಯಾಕೆ ಕೂಲಿ ಕೊಡೋದು ನಾವು ಅಂತ ಅಂದ್ಬಿಟ್ಟು ನಾನೇ ಬಂದು ಇಲ್ಲಿ ಕೂತ್ಕೊಂಡು ನಮ್ಮ ಯಂಗ್ಸ್ಟರ್ನ ಅಲ್ಲೇ ಬಿಟ್ಬಿಟ್ಟಿದ್ದೆ ತಮಿಳ್ನಾಡಾಗೆ. ಬಿಟ್ಬಿಟ್ಟು ನಾನು ಒಬ್ಬನೇ ಬಂದು ಇಲ್ಲಿ ಕೂತ್ಕೊಂಡು ಈ ಅಂಗಡಿ ಬಂದಮೇಲೆ ಇಲ್ಲಿಗೆ ಬರೋಕ್ಕೆ ಹೇಗೆ ಗೊತ್ತಾಯಿತು? ಇದು ಯಾರೋ ನಮ್ಮಂಗೆ ಯಾರೋ ಒಂದು ಹುಡುಗ ಕರ್ಕೊಂಬಂದ, ಅವ್ನು ಮಂಗಳೂರು ಕಡೆನು. ಅವ್ನು ಕರ್ಕೊಂಬಂದ. ನಾನು ಮೆಜಿಸ್ಟ್ರಿ ಹತ್ರ ಬಂದಿದ್ದೆ. ಇದು ಒಂದು ಚೀಲಕ್ಕೆ ಗೋಣಿ ಚೀಲಕ ಹಾಕ್ಕೊಂಡು ಒಂದು 20 ಜೊತೆ ಚಪ್ಪಲಿ ಅದ್ರ ಒಳಗೆ ಹಾಕಿ ಕಟ್ಟಿ ಹೆಗಲ ಮೇಲೆ ಇಟ್ಕೊಂಡು ಬರ್ತಾಯಿದ್ದೆ. ಇದೇ ಮಾಡ್ಬಿಡ್ತು, ಕೆಳಕ್ಕೆ ಬಿದ್ದೋಯ್ತು. ನಾನು ಕಾಲ ಮೇಲೆ ಬಿದ್ದಿದ್ರೆ ಕಾಲು ಏಟಾಗ್ಬಿಡೋದು. ಇದು ಬಿದ್ದೋಯ್ತು? ಇದು ಬಿದ್ದೋಯ್ತು. ಆಮೇಲೆ ಅವರು ಆವತ್ತು ಏನೋ ಒಂದು ಹಬ್ಬ, ಎಲ್ಲ ಅಲ್ಲಿ ಇಲ್ಲಿ ಹುಡುಗರು ಹೋಗ್ತಾಯಿದ್ರು, ಯೂನಿವರ್ಸಿಟಿ ಹುಡುಗರು ಅಲ್ಲಿಗೆ ಬರ್ತಾಯಿದ್ರು. ಅವರು ಏನು ರೀ ನೀನು ಹಿಂಗೆ ಬಿಟ್ಟು ಇನ್ನೂ ಕಾಲು ಮುರ್ಕೊಂಡು ಹೋಗೋದಲ್ಲಪ್ಪ ಅಂತ ಬಂದು ಎತ್ತಿ ಕೊಟ್ಟರು. ಆಮೇಲೆ ಹಿಂಗೆಲ್ಲ ಹೇಳಿದೆ. ಅವನೇ ಮಾಡಿಬಿಟ್ಟ, ನಾನು ಕೆಲಸಕ್ಕೆ ನಾನು ಊರಿಗೆ ಹೋಗಲ್ಲ, ನಿನ್ನ ಕರ್ಕೊಂಡೋಗಿ ನಮ್ಮ ಜಾಗಕ್ಕೆ ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಆ ವೈನೇ ನನಗೆ ಕರ್ಕೊಂಬಂದ. ಅವ್ರು ಕರ್ಕೊಂಬಂದು ಇಲ್ಲಿ ಬಿಟ್ಟರು? ಅವನೇ ನನಗೆ ಯೂನಿವರ್ಸಿಟಿ ಸ್ಟೂಡೆಂಟು. ಅವನೇ ಕರ್ಕೊಂಬಂದು ನನಗೆ ದೇವ್ರ ಥರ ಅವನು ಕರ್ಕೊಂಬಂದು ಇಲ್ಲಿ ಇದು ನಮ್ಮ ಕ್ಯಾಂಟೀನಲ್ಲಿ ಯಾವ ಕ್ಯಾಂಟೀನ್ ಇತ್ತು? ಬಾಳನ ಅಂತ ಒಬ್ಬದು, ಬಾಳನ ಅಂತ ಆ ಕಾಲದಾಗ. ಅವರು ಇವರಿಗೆ ಊಟ ಹಾಕಿ ನಾನು ಬರೋ ತನಕ ಅದು ಎಷ್ಟು ಕಾಸು ಹಾಕಿ ಅವಾಗಲ ಹಾಕಾನಿ ಅಂತಾನೆ ಊಟ. ಇವ್ನಿಗೆ ಊಟ ಹಾಕು, ನಾನು ಬಂದಮೇಲೆ ನಿನಗೆ ಕಾಸು ಕೊಡ್ತೀನಿ, ಇವ್ನು ಇಲ್ಲೇ ಮನೆ ಕೆನ ಕೇಳು ಅಂತ ಅಂದ್ಬಿಟ್ಟು ಅವ್ರು ಬಂದು ಹೇಳುವಾದ್ರು. ಹಂಗಾದ್ರೆ ಅವ್ರು ಲೀಡ್ರು ಆ ಹುಡುಗ. ಎಲೆಕ್ಷನ್ ನಡೀತಾ ಇತ್ತು ಹುಡುಗ, ಇಲ್ಲಿ ಸ್ಟೂಡೆಂಟ್ ಲೀಡ್ರು. ಅವರು ನಮಗೆ ಸಿಕ್ಕಿ ಇಲ್ಲಿ ಹೇಳ್ಬಿಟ್ಟು ಹೋದರು, ನಿನ್ಗೇನಾದ್ರು ಬಣ್ಣ ಏನಾರು ಅದು ಇದು ಬೇಕಂದ್ರೆ ಅವ್ರನ್ನ ಕೇಳು, ಅವ್ನು ಏನಾದ್ರು ಕೊಡ್ತಾನೆ. ಇಲ್ಲ ಎಣ್ಣೆಗೆ ಹಾಕಲ್ಲ ಸ್ವಾಮಿ, ನಾವು ಎಣ್ಣೆ MGR ಹೋಗಿ ಮುಟ್ತೆ ಅವತ್ತೇ ನಾನು ಕುಡಿಯೋದೆಲ್ಲ ಬಿಟ್ಟೆ. ಈಗ 60 ವರ್ಷ ಆಯಿತು ನನಗೆ ಎಣ್ಣೆ ಹೊಡೆಯೋದು ಬಿಟ್ಟು. ಎಣ್ಣೆಗೆ ಹೊಡೆಯಲ್ಲ. ಈ ಸಿಗರೇಟ್ ಬೀಡಿ ಅದೆಲ್ಲ ಕೂಲಿ ಕೆಲಸ ಮಾಡ್ಬೇಕಾದ್ರೆ ಮಾಡಿದೆ. ಇವನ್ನ ಯಾವಾಗ ಹೋಗಿ ಮುಟ್ಟಿದ್ದು ಅವತ್ತೇ ಬಿಟ್ಬಿಟ್ಟೆ ಎಲ್ಲ. ಬಿಟ್ಬಿಟ್ಟ ಮೇಲೆ ಇವರು ನಮಗೆ ಊಟ ಗಿಟ್ಟ ಹಾಕ್ತಾಯಿದ್ರು. ಅವರು ಒಂದು ಟ್ರಂಕ್ ಕೊಟ್ಟರು ನನಗೆ, ಅದೇ ಬಟ್ಟೆ ಗಿಟ್ಟೆ ಇಟ್ಕೊಳಕ್ಕೆ. ಒಂದೇ ಜೊತೆ ಬಟ್ಟೆ ಆವಾಗ, ಅದನ್ನೇ ಸೆಣಿಬೇಕು ಮತ್ತು ಅದನ್ನೇ ಹಾಕ್ಕೋಬೇಕು. ಇಲ್ಲಿ ನಾಗರ ಬಾಯಿಂದ ಒಂದು ಚರಂಡಿ ಬರ್ತಿತ್ತೆ, ಚರಂಡಿ. ಅದ್ರಾಗ ಹೆಂಗಿರೋದು ಗೊತ್ತಾ ನೀರು, ಹಿಂಗೆ ದೇವರನಾಗ ಅದು ಹಂಗೆ ಪನ್ನೀರು ಇದ್ದಂಗೆ ಇರೋದು. ಒಳ್ಳೆ ನೀರು? ಒಳ್ಳೆ ನೀರು ಅದು. ಹಿಂಗೆ ಗಲೀಜು ಬರ್ತಿಲ್ಲ? ಗಲೀಜಿಲ್ಲ. ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಒಂದು 2 ಅವರ್ ಅಲ್ಲೇ ಇದ್ದು ಸ್ನಾನ ಮಾಡ್ಕೊಂಡು ಅಲ್ಲೇ ನಾನು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಒಂದೇ ಜೊತೆ ತಾನೆ ಒಣಗಿ ಹಾಕ್ಕೊಂಡು 12 ತಲೆ ಮೇಲೆ ಹಾಕ್ಕೊಂಡು ಬಂದ್ಬಿಡೋದು. ಒಂದೇ ಜೊತೆ? ಒಂದೇ ಜೊತೆ. 2 ಜೊತೆನೂ ಇಲ್ಲ? ಒಂದು ಹಾಕೊಂಡು ಒಂದು ಒಗೆಯೋದು ಇಲ್ಲ? ಎಲ್ಲಿ ಹೋಗೋದು, ದುಡ್ಡು ಕೊಟ್ಟು ಅಷ್ಟು ಇಲ್ಲ. ಸೊ ಯಾವ್ದು ಹಾಕೊಂಡಿರುತ್ತೆ ಅದು ಒಗೆದು ಒಣಗಾಕ್ಬಿಟ್ಟು ಕಾಯ್ಕೊಂಡು ಕೂತಿರೋದು? ಅಲ್ಲಿ ಕೂತಿದ್ದು ಸ್ನಾನ ಗೀನ ಮಾಡ್ಕೊಂಡು ಮತ್ತು ಅದು ಸ್ನಾನ ಮಾಡೋದ್ಕೊಳ್ಳೆ ಒಣಗಿ ಹೋಗ್ಬಿಡ್ತವೆ. ಮತ್ತು ಹಾಕ್ಕೊಂಡು ಬಂದ್ಬಿಡೋದು. ಬಂದು ಇಲ್ಲಿ ಬಂದು ಹಾಸ್ಟ್ಲಾಗ ಹುಡುಗರು ಊಟ ಕೊಡೋರು, ಹಂಗೆ ಊಟ ಮಾಡ್ಕೊಂಡು ಬಂದು ಕೂತ್ಕೊಂಡ್ಬಿಡ್ತಿದ್ದೆ. ಮತ್ತು ರಾತ್ರಿ ಹೊತ್ತು ಒಂದು 8 ಗಂಟೆ ಆದರೆ ಮತ್ತೆ ಅಲ್ಲಿಗೆ ಹೋಗ್ತಿದ್ದೆ ಹುಡುಗರ ಹತ್ರ. ಅಲ್ಲೇ ಹೋಗಿ ಊಟ ಕೆಟ್ಟಗೆ ಕೊಡೋರು. ನೋಡಿ ಈ ಹುಡುಗನು ನೋಡಿ, ಈ ಹುಡುಗ ಇದ್ದಾನಲ್ಲ ಇವನು ಹಾಸ್ಟ್ಲಾಗಿದ್ದಾನೆ. ಇವರೆಲ್ಲ ನಮಗೆ ಊಟ ಹಾಕಿದ್ದಾರೆ. ಇವರೆಲ್ಲ ಸ್ಟೂಡೆಂಟ್ಸ್? ಅವೆಲ್ಲ ಕೆಲಸ ಮಾಡೋರು, ಸ್ಟಾಫು ಅಲ್ಲ. ಸ್ಟೂಡೆಂಟ್ ಎಲ್ಲ ಹೋಗ್ಬಿಟ್ರು. ಓಕೆ. ಸ್ಟೂಡೆಂಟ್ ಎಲ್ಲ ಕೆಲಸದಲ್ಲಿ ಹೋಗಿ ಅವ್ರವ್ರು ಹೋದ್ರು, ದೊಡ್ಡವರಾಗ್ಬಿಟ್ರು. ಎಲ್ಲ ದೊಡ್ಡವರಾಗಿ ಹೋಗಿ ಅಲ್ಲಲ್ಲಿ ರಿಟೈರ್ಡ್ ಆಗೋಲ್ಲ ಕಾಲ ಆಯಿತು. ಈಗ ರಿಟೈರ್ ಆಗ್ಬಿಟ್ರು. ಈ ಮೊಯ್ಲಾರಪ್ಪ, ಜಯರಾಮ್ ನಾಯ್ಕ ಇದ್ದಾರೆ. ಮೊಯ್ಲಾರಪ್ಪ ರಿಟೈರ್ಡ್ ಆದರು. ಆಮ IPS ಆಗಿ ತಮಿಳ್ನಾಡಿಗೆ ಹೋಗ್ಬಿಟ್ರು ಒಬ್ಬರು, ಜಯರಾಮ್ ಅಂತ. ಅವರು ADG ಹಾಕಿದ್ದಾರೆ. ಈಗ ADG ಆಗಿದ್ದಾರೆ. ಅವ್ರು ಇನ್ನೊಂದು 4-5 ತಿಂಗಳು 5 ತಿಂಗಳು ಇರ್ಬೇಕು ಅವ್ರದ್ದು. ಅವರು ಭಾಳ ನನ್ನ ಕಾಪಾಡಿದ್ದಾರೆ. ಅವರು ಜೀವನದಲ್ಲಿ ನಾನು ಸಾಯ ತನಕ ಬರೆಯೋಕ್ಕಾಗಲ್ಲ ಅವ್ರನ್ನ, ಅಷ್ಟು ನನ್ನ ಸಾಕಿದ್ದಾರೆ ಅವರು ಇಲ್ಲಿ ಇರೋ ತನಕ. ಊಟಕ್ಕೆ ಇದಕ್ಕೆ ಅವ್ರು ಏನಾದರೂ ಸತ್ತೋಗಿ ಅವ್ರ ತಮ್ಮ ಒಬ್ಬರು ಬೆಂಗಳೂರಾಗ ಈ ಪೊಲೀಸ್ ಆಗಿದ್ದರು. ಈ ಎಂಥದಪ್ಪ, ಈ ಟ್ರಾಫಿಕ್ ಪೊಲೀಸ್ನಲ್ಲಿ ಅವರೇ ದೊಡ್ಡವರು ಬೆಂಗಳೂರಿಗೆ. ಅಂಥವ್ರು ಸೇರ್ತು ಹೋಗ್ಬಿಟ್ರು. ನನಗೆ ಯಾರೋ ಒಬ್ಬ ಹೇಳ್ಬಿಟ್ಟ, ಇಲ್ಲಿ ಮರೆಪಾಲೆ ಅಂತ ಊರೈತೆ, ಅಲ್ಲಿ ನಮ್ಮ ಸ್ನೇಹಿತ ಒಬ್ಬ ಇದ್ದಾರೆ ಯಾರೋ ನಿಮ್ಮಂಗೆ. ಬಲರಾಮಣ್ಣ ನಿಮ್ಮ ಇವರು ಸೆತ್ತೋಗ್ಬಿಟ್ರು ಬಲರಾಮಣ್ಣ ಅಂದ. ಅವಾಗ ಹಂಗೆ ಹೊರಟುಬಿಟ್ಟೆ. ನಮ್ಮ ಮಗನಿಗೆ ಹೇಳ್ಬಿಟ್ಟು ನಾನು ಹಿಂಗೆ ಸೆತ್ತೋಗ್ಬಿಟ್ರು ನಮ್ಮ ಸಾಹೇಬ್ರಪ್ಪ, ನಾನು ಹೋಗ್ತೀನಿ ಅಂತ ಹೋಗ್ಬಿಟ್ಟೆ. ನಮಗೆ ಓದೋಕ್ಕೆ ಗೊತ್ತಿಲ್ಲ ಸರ್. ಆಮೇಲೆ ಕನಕಪುರ ಹೋಗಿ, ಕನಕಪುರದಿಂದ ಆಣೆಕಲ್ ಊರಿಗೆ ಹೆಂಗೆ ಹೋಗೋದು ಅಂದರೆ ಅಲ್ಲಿ ಹೇಳಿದ್ರು ಸಂತಕೋಡೆಯಲ್ಲಿ ಅಂತ ಐತೆ, ಅಲ್ಲಿ ಹೋಗಿ ಬಸ್ ಹತ್ತಿ ಅಲ್ಲಿ ಹೋಗಿ ಇಳಿದು ನಡ್ಕೊಂಡು ಹೋಗ್ಬೇಕು ಅವ್ರ ಮನೆಗೆ, ಜಯರಾಮ್ ಸಾರ್ ಮನೆಗೆ. ಅವರು IPS ಆಗಿದ್ರು ಇಲ್ಲಿ, ಈಗ ADG ತಮಿಳ್ನಾಡಿಗೆ. ಅಲ್ಲಿ ಹೋದ್ರು. ಬಂದರು 1 ವರ್ಷ 1.5 ವರ್ಷ ಆಯಿತು ಬಂದು ಹೋಗಿ ನಾನು ಮಾತಾಡ್ಕೊಂಡು ಹೋದರು.
ಕಾಸು ಕೊಡೋಕೆ ಬಂದು ನಾನು ನಿಮ್ಗೆ ಕಾಸೆಲ್ಲ ಬೇಡ, ನೀವು ಬಟ್ಟೆ ಹಾಕ್ಕೊಂಡಿದ್ದೀರಾ, ನೀವು ಅದು ದೊಡ್ಡವರು, ನಾನು ವಯಸ್ಸಿನಲ್ಲಿ ದೊಡ್ಡವನು, ನಿನ್ನ ಹತ್ರ ನಾನು ಭಿಕ್ಷೆ ಬೇಡಬಾರ್ದು ಸ್ವಾಮಿ, ನಿಮ್ಮ ಕಾಸು ನನಗೆ ಬೇಡ, ಯಾರಿಗಾರು ಕೈ ಕಾಲು ಇಲ್ದವ್ರಿಗೆ ಕಣ್ಣಿಲ್ದವ್ರಿಗೆ ಬಡವ್ರಿಗೆ ನೋಡಿ ಕೊಡಿ, ನನಗೆ ಬೇಡ, ಕೈ ಕಾಲೆಲ್ಲ ಗಟ್ಟಿಯಾಗೈತೆ ಅಂತ ಅಂದ್ಬಿಟ್ಟು ಶಾಕ್ ಆಗ್ಬಿಟ್ರು. ಹಂಗಿತ್ತು ಹೆಗಲ ಮೇಲೆ ಕೈ ಹಾಕೊಂಡು ಏಯ್ ಬಾಯ್ಲಿ, ಪೊಲೀಸ್ನವರೆಲ್ಲ ಬಂದಿದ್ರು ಇಲ್ಲಿ, ಈ ಪೊಲೀಸು ನಮ್ಮ ಯೂನಿವರ್ಸಿಟಿ ಪೊಲೀಸ್ ಬಾಯ್ಲಿ ಕರೆದು ಏಯ್ ನಮ್ಮ ಇಬ್ಬರು ಫೋಟೋ ತೆಗಿರೋ ಅಂತ ಹೆಗಲ ಮೇಲೆ ಕೈ ಹಾಕೊಂಡು ಫೋಟೋ ತಗೊಂಡು ಹೋದರು. ಭಾರಿ ಒಳ್ಳೆ ಸಹಾಯ ಮಾಡಿದ್ರು, ಚೆನ್ನಾಗಿದ್ದೀನಿ. ಅಲ್ಲ ಇಲ್ಲಿ ಬಂದ್ರಿ, ಹಾಂ, ಆ ಥರ ಬದುಕ್ತಾ ಇದ್ರಿ ಒಂದೇ ಬಟ್ಟೆ ಇಟ್ಕೊಂಡು, ಆಮೇಲೆ ಆಯಿತು. ಆಮೇಲೆ 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 ಹಿಂಗೆ ಹುಡುಗರು ಅದು ಇದು ಬಟ್ಟೆ ಗಿಟ್ಟೆ ಕೊಡೋರು. ಅವಾಗ ರೂಮ್ ಇಲ್ಲ, ಏನೂ ಇಲ್ಲ ನಿಮ್ಗೆ? ರೂಮ್ ಎಲ್ಲಿ ಮಾಡ್ಕೊತಿದ್ರಿ? ಆಮೇಲೆ ಇಲ್ಲೇ ಮಾಡ್ಕೊಂಡಿದ್ದೆ. ಹಾಂ. ಆಮೇಲೆ ಒಂದು ಬೇರೆ ಎಲ್ಲೋಗೋ ಬೇರೆ ಯಾರ ಮನೆಗೋ ಬಾ ಅಲ್ಲಿ ಹೋಗ್ಬಿಡೋಣ ಅಂತ ಮನೆಗೆ ಕರ್ಕೊಂಡು ಹೋಗೋರು. ರಾತ್ರಿ ಹೊತ್ತು ಅಲ್ಲಿ ಹೋಗೋದು, ಬೆಳಗ್ಗೆ ಎದ್ದು ಬಂದುಬಿಡೋದು. ಒಂದು 6-7 ವರ್ಷ ಹಂಗೆ ಇದ್ದೆ. ಆಮೇಲೆ ನಂಜುಂಡಪ್ಪ ವಿ ಸಿ ಬಂದರು. ನೋಡಪ್ಪ, ಹಿಂಗೆಲ್ಲ ಚಪ್ಪಲಿ ಹೊಲಿಯೋಕ್ಕೆ ಹಿಂಗೆಲ್ಲ ಇರಬಾರ್ದು, ನೀವು ಹಿಂಗೆಲ್ಲ ಕೂತ್ಕೋಬಾರ್ದು, ನೀವು ಲೋನ್ ಗಿಲ್ ಮಾಡಿ ಏನಾದ್ರು ಒಂದು ಅಂಗಡಿ ಮಾಡ್ಬೇಕು. ಸ್ವಾಮಿ ನಾನು ಬಡವ, ನನಗೆ 4-5 ಮಕ್ಕಳೈತೆ, 4 ಮಕ್ಕಳು ಇದ್ದಾರೆ, ಹೆಂಗಸನ್ನು ಕಾಪಾಡ್ಬೇಕು, ಮಕ್ಕಳು ಕಾಪಾಡ್ಬೇಕು, ಆಗಲ್ಲ ನನ್ನಿಂದ, ನಾನು ಬೇಡ ಅಂದರೆ ಹೋಗ್ತೀನಿ ಹಂಗಂದೆ. ಇಲ್ಲೆಲ್ಲ ನೀನು ಹೋಗಬೇಡ, ಇಲ್ಲೇ ಇರಿ, ನೀನು ಬೇರೆ ಒಂದು ನಾನು ಇಂಜಿನಿಯರ್ ಹತ್ರ ಹೇಳಿ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಶಿವನಂಜೇಗೌಡರು ಅಂತ ಇದ್ದರು, ಅವ್ರ ಹತ್ರ ಹೇಳಿ ಕಳಿಸಿದ್ರು, ನಿಮ್ಮನ್ನು ವಿ ಸಿ ಕರೀತಾರೆ ಬಾ ಅಂತ. ನಾನು ಎಲ್ಲೋ ಒದಗಿದೆ ಕೊಡ್ತಾರೆ ಅಂತ ಹೆದರ್ಕೊಂಡು ಏನೋ ಭಗವಂತ ಹೆಂಗೆ ಬಿಡ್ತಾಳೆ ಬಿಡ್ರಿ ಅಂತ ಹೋದೆ. ಹೆದರಿಕೆ, ಯಾಕಂದ್ರೆ ಕರೀತಾರೆ ಅಂದರೆ ದೊಡ್ಡವರು ಅಂದರೆ ಕಷ್ಟ ಅಲ್ವಾ. ಆಮೇಲೆ ಹೋದೆ ಅಲ್ಲಿ ಒಬ್ಬರು ಲೇಡೀಸ್, ಅವರು ಭಾಳ ಪರಿಚಯ ಆಗಿದ್ದರು. ಏನು ಬೇಡ ಇಷ್ಟು ದೂರ ಬಂದಿದ್ದು, ಏನಿಲ್ಲ, ಯಾಕೋ ವಿ ಸಿ ಕಾದ್ರೆ ಅಂತ ಅದಕ್ಕೆ ಬಂದೆ. ಹಾಂ ಬಾ ನಿಮ್ಮ ಬಗ್ಗೆ ಹೇಳ್ತಾಯಿದ್ರು, ಹೋಗು ಒಳಗಡೆ ಅಂದರು. ಆಮೇಲೆ ಯಾರನ್ನೂ ಬಿಡಲಿಲ್ಲ, ನನಗೆ ಮಾತ್ರ ಬಿಟ್ಟು ಒಳಗಡೆ. ಆಮೇಲೆ ಹೋಗಿ ನಮಸ್ಕಾರ ಸ್ವಾಮಿ ಅಂದೆ. ಬಂದರೆ ನೀನೇನಪ್ಪ ಅಂದು, ಹ್ಞೂ ಸ್ವಾಮಿ ಅಂದೆ. ಆಮೇಲೆ ಏನು ಮಾಡ್ತೀಯ ಅಂದೆ. ಚಪ್ಪಲಿ ಹೊಲ್ತೀನಿ ಸ್ವಾಮಿ ಅಂದೆ. ಯಾವ ಊರು ಅಂದರು. ಹಿಂಗೆ ತರೀಕೆರೆ. ನಾನು ಇಂಥವ್ರ ಮನೆಗೆಲ್ಲ ಸಂಬಳ ಇದ್ದಿದ್ದೀನಿ. ಲಿಂಗಾಯತರು ಅವರು, ಯಾರು ವಿ ಸಿ ಲಿಂಗಾಯತರು. ನಾನು ಲಿಂಗಾಯತರ ಬಗ್ಗೆ ಹೇಳಿದೆ. ಅವ್ರು ನನ್ನ ಲಿಂಗಾಯತ ಅಂತ ನನಗೆ ಗೊತ್ತಿರಲಿಲ್ಲ. ಲಿಂಗಾಯತರ ಮನೆಗೆ ನಾನು ಒಂದು 10 ವರ್ಷ ಸಂಬಳ ಇದ್ದೆ ಸ್ವಾಮಿ ನಾನು ಆ ಕಾಲದಾಗ. ಆಮೇಲೆ ಬಿಟ್ಬಿಟ್ಟು ಚಪ್ಪಲಿ ಹೊಲಿಯೋಕೆ ಕಲಿತೆ ಹಂಗಂತ ಹೇಳಿದ್ದೆ. ಅವ್ರಿಗೆ ಒಂಥರ ಒಳ್ಳೆ ಹುಡುಗ ಅಂತ ಅಂದ್ಬಿಟ್ಟು, ಸರಿ ಆಯಿತು, ನಿನಗೊಂದು ಇದು ಕೊಡ್ತೀನಿ, ನಾಳೆಗೆ ಒಂದು ಚೆಕ್ ಬರ್ಕೊಡ್ತೀನಿ ಹೇಳ್ತೀನಿ. ಅವರು ಯಾರೋ ಸಾಬ್ರು ಇದ್ದರು, ಮ್ಯಾನೇಜರು, ಅವ್ರನ್ನ ಕರೆದು ಬಲರಾಮನಿಗೆ ಒಂದು 5,000 ರೂಪಾಯಿ ಚೆಕ್ ಹಾಕ್ಕೊಡು ಅಂತ ಅಂದ್ಬಿಟ್ಟು ನಾಗರಬಾಯಿಗೆ. ಆಮೇಲೆ ಹುಡುಗರು ಯಾರು ಕರೆದು ಈ ನಮ್ಮ ಹಾಸ್ಟೆಲ್ ಹುಡುಗರನ್ನ ನನಗೆ ಓದಕ್ಕೆ ಬರೋಲ್ಲ ಸ್ವಾಮಿಯಿಂದ ಕರ್ಕೊಂಬ ಅಂತ ಅಂದ್ಬಿಟ್ಟು ಒಂದು ಚೆಕ್ ಹಾಕಿ, ಅದು ಏನೋ ಚೆಕ್ ಅಂದ್ರೆ ನಮ್ಗೆ ಗೊತ್ತಿಲ್ಲ ದುಡ್ಡು ಅಂತ, ಅದು ತಗೊಂಬಂದು ಶುಚಿ ಮಾಡಿಸಿ ಡಬ್ಬಿಗೆ ಹಾಕಿಬಿಟ್ಟಿದ್ದೆ. ಆಮೇಲೆ ಅವರು ಬಂದು ಇಲ್ಲ ಬಲರಾಮ ಎಲ್ಲಪ್ಪ ಅದು ಕೊಟ್ಟನಲ್ಲ, ಅದೇನು ಚೀಟಿ ಕೊಟ್ಟನಲ್ಲ ಎಲ್ಲಪ್ಪ ಅಂದರು. ಸ್ವಾಮಿ ಇಲ್ಲೆಲ್ಲ ಇಕ್ಕಿದ್ದೀನಿ ಅಂತ. ಆಮೇಲೆ ಹುಡುಕ್ತೆ, ಅಲ್ಲಿ ಒಳಗಡೆ ಇತ್ತು ಬಸ್ಸಿ ಗಂಟು ಮೂಟೆ ಕಟ್ಟಿಕ್ಕಿದೆ. ಹೋಗಿ ತಗೊಂಬಂದ. ಆಮೇಲೆ ಏನೇ ದುಡ್ಡು ಕಣ ಇದು 5,000 ರೂಪಾಯಿ ವಿ ಸಿ ಕೊಡ್ಸಿರೋದು ಅಂತ ಅಂದಿದ್ದೆ. ಆಮೇಲೆ ಸೇರಿ ಮಾಡಿ ಕರ್ಕೊಂಡು ಹೋದರು ಕಾರ್ಪೊರೇಷನ್ಗೆ. ಕರ್ಕೊಂಡೋಗಿ ಅಲ್ಲಿ ಒಬ್ಬರು ದೊಡ್ಡವರು ಇದಕ್ಕೆ ಕಾರ್ಪೊರೇಷನ್ಗೆ, ನಂಜುಂಡಪ್ಪ ಕಳಿಸಿದಾರಂತೆ, ನೀನೇ ಬಲರಾಮ. ಹ್ಞೂ ಸ್ವಾಮಿ ನಾನೇ ಅಂತ ಕೈ ಮುಗಿದೆ. ಆಮೇಲೆ ಸರಿ ನೀನು ಇದೆಲ್ಲ ಏನೇನು ಬೇಕು, ನಿಂಗೆ ಹೆಂಗೆ ಇರ್ಬೇಕು ಅಂಗಡಿ ಹೇಳು ಅಂತ ಅಂದರು. ಸ್ವಾಮಿ ನನಗೆ ಒಳ್ಳೆ ಗಟ್ಟಿ ಮುಂಟಿ ಆಗಿದ್ದೆ ಸಾಕು ಸ್ವಾಮಿ ಅಂದೆ. ನಿನಗೇನು ತೊಂದರೆ ಪಟ್ಕೊಬೇಡ, ಇನ್ನೂ 4 ದಿವಸದೊಳಗೆ ಅಂಗಡಿ ಒಳಗೆ ಬಂದುಬಿಡ್ತಾವೆ, ನಿನ್ಗೆ ಹೋಗು ಅಂತ ಅಂದ್ಬಿಟ್ರು. ಆಮೇಲೆ ಬಂದು ಅವ್ರ ಹತ್ರ ಕೈ ಮುಗಿದು ಲೋನು ದುಡ್ಡು ಇಸ್ಕೊಂತೀಯ ಅಂದರು. ಸ್ವಾಮಿ ನಾನು ದುಡ್ಡು ಇಸ್ಕೊಂಡ್ರೆ ದುಡ್ಡೆಲ್ಲ ಕಟ್ಟೋಕ್ಕಾಗಲ್ಲ ನನ್ನಿಂದ, ದುಡ್ಡೆಲ್ಲ ಬೇಡ ಸ್ವಾಮಿ ನನಗೆ ಅಂದ್ಬಿಟ್ಟೆ, ಕಾಸೇ ಬೇಡ ಅಂದ್ಬಿಟ್ಟೆ. ಅವರೇ ಮಾಡಿಬಿಟ್ರು ವಿ ಸಿ. ನನ್ನ ಕಡೆಯಿಂದ ಒಂದು 5,000 ರೂಪಾಯಿ ಕೊಡು ಅವನಿಗೆ, ಈ ಸಾಮಾನು ಅದು ಇದೆಲ್ಲ ಕೊಡ್ಸಕ್ಕೆ, ಈ ಚರ್ಮ ಗಿರ್ಮ ಈ ಹೊಲಿಯೋದು, ಅವ್ನು ಏನೇನು ಬೇಕಾದೆಲ್ಲ ತಗೊಳ್ಳಿ ಅಂತ ಅಂದ್ಬಿಟ್ಟು ಅವರು ಒಂದು 5,000 ರೂಪಾಯಿ ಕೊಟ್ಟರು. ಅದು ನಾನು ಒಂಥರ ಕೈ ನಡಿಬಿಡ್ತಾರೆ ದುಡ್ಡು ಇಸ್ಕೊಳಕ್ಕೆ. ದುಡ್ಡು ಅದೇ ಒಂಥರ ಎಣಿಸ್ಕೊಟ್ರು ಅವರು. ಹುಷಾರಾಗಿ ಇಟ್ಕೊಂಡ್ವಿ. ಆಮೇಲೆ ಗಾಡಿಯಿಂದ ತಗೊಂಬಂದು ವಿ ಸಿ ಇಲ್ಲೇ ಬಿಟ್ಟು ಹೋದರು. ಆವಾಗ ಅಂಗಡಿ ಇರಲಿಲ್ಲ, ಇದು ತಗೊಂಬಂದು ಇಲ್ಲೇ ಬಿಟ್ಟು ಹೋದರು. ಆಮೇಲೆ ಅಂಗಡಿ ಬಂತು, ಇಲ್ಲಿ ತಗೊಂಡು ಅಂಗಡಿ ಇಕ್ಕಿದ್ರು. ಆಮೇಲೆ ಇದು ನಾನು ಹೋಗಲಿಲ್ಲ, ಅಲ್ಲಿ ಹತ್ರ ಹೆದರ್ಕೊಂಡು ಅವರೇ ಬಂದು ತೆಗಿಲಿ, ಬೀಗ ಹಾಕ್ಬಿಟ್ಟಿತ್ತು, ಅವರೇ ಬಂದು ತೆಗಿಲಿ ಅಂತ. ಅಷ್ಟೊತ್ತಿಗೆ ಮೈಸೂರು ಬ್ಯಾಂಕ್ ಅಂತ ಯಾರೋ ತಮಿಳರು ನನ್ನ ಮಕ್ಕಳು ಅವ್ರು ಬಂದು ಇದು ನಮಗೆ ಬಂದಿದ್ದಾವೆ ಅಂಗಡಿ, ನೀವು ನಮ್ಮನು ಹಂಗೆ ಹಿಂಗೆ ಅಂತ ನಮಗೆ ಹೊಡ್ಯಕ್ಕೆ ಬಂದ. ಆಮೇಲೆ ಇಲ್ಲಿ ಒಬ್ರು ಗುಡ್ಸಿದಪ್ಪ ಅಂತ ಸಬ್ ಇನ್ಸ್ಪೆಕ್ಟರ್ ಇದ್ದರು. ಸ್ವಾಮಿ ಹಿಂಗೆ ಯಾರೋ ನಮ್ಮ ಈ ಅಂಗಡಿ ಬಂದು ಹೋದರೆ ಹೊಡ್ಯಕ್ಕೆ ಬರ್ತಾನೆ ಸ್ವಾಮಿ ಏನು ಅಂತ. ಅವ್ನು ಬಂದು ಬೆಳಗ್ಗೆ ಅಲ್ಲಿ ಕೂತಿದ್ರು. ನಾನು ಅಲ್ಲಿಂದ ಬಂದು ಹೇಳಿದೆ. ಅವ್ರೇ ಮಾಡಿದೆ, ಒಂದಿಷ್ಟು ಉದ್ದ ಕೋಲ್ ತಗೊಂಡು ಮೂರ್ಕೊಂಡು, ನನ್ನ ಮಗನೇ ಬಲರಾಮನಿಗೆ ಬಂದಿರೋದು ನನ್ನ ಮಕ್ಕಳೇ, ನನ್ನ ಮಕ್ಕಳೇ, ನಿನಗೆ ಅಂತ ನಮ್ಮವ್ರಿಗೆ ಬಂದಿರೋದು ಕಾಣ, ನೀನು ಸುಟ್ಟು ಬಿಡ್ತೀನಿ ನಾನು ಅಂತಂದು ತೆಗೆದು 4 ಕೊಟ್ಟರು. ಇನ್ಮೇಲೆ ತಿರುಗಿ ನೋಡ್ಬೇಡ ಅಲ್ಲಿ ಅಂತ ಅವ್ರು ಹೊಡೋಗ್ಬಿಟ್ರು. ಆಮೇಲೆ 3ನೇ ದಿವಸನೇ ವಿ ಸಿ ಬಂದರು. ವಿ ಸಿ ಬಂದು ಎತ್ಕೊಂಬರ್ರಿ ಅಂತ ಗಾರ್ಡನವರೆಲ್ಲ ಕರೆದು
ತೋರಿಸಿ ಇಲ್ಲಿ ಬಂದು ಅಂಗಡಿ ಕೊಡಿಸಿದ್ರು. ಇಲ್ಲೊಂದು ಸಿಕ್ಕದು ಇಷ್ಟಪದ್ದು ಒಂದು ಮರ ಐತಿ ಇಲ್ಲಿ, ಅದು ಹಂಗೆ ದಪ್ಪಾಗ್ಬಿಡ್ತು. ಆ ಥರ ಮರ ಇಲ್ಲವೇ ಇಲ್ಲ, ಈಗ ಸೆತ್ತೆ ಹೋಯ್ತು ಅದು. ಆ ಮರ ಬೆಳೆದ ಮೇಲೆ ನಾನು ಕೋಳಿ ಎಲ್ಲ ಸಾಕ್ಬಿಟ್ಟಿದ್ದೆ, ಮೇಲೆ ಹೋಗಿ ಕುತ್ಕೊಂಡ್ಬಿಡೋದು ಎಲ್ಲ. ಸಾಕೇನು ಮಾಡ್ತಾಯಿದ್ರಿ ಕೋಳಿ? ಅದೇ ಮನೆ ಕೆಲಿಗೆ ಅದೇ ಖರ್ಚಿಗೆ ಮಕ್ಳಿಗೆ ಇಲ್ಲಿ ಸಾಕೋದು ತಾನಾಗಿ ತಮಿಳ್ನಾಡಿಗೆ ಕೊಟ್ಬಿಡೋದು. ಕಾಸು ಇಲ್ಲಿಗೆ ಎತ್ಕೊಂಡು ಹೋಗೋದು ಒಂದು ಬಾಕ್ಸ್ಗೆ ಹಾಕಿ. ಇಲ್ಲಿ ಯೂನಿವರ್ಸಿಟಿ ಬಸ್ ಅವಾಗ ನಮ್ಮ ಈ ಬಸ್ ಎಲ್ಲ ಇದೆ, ಗೌರ್ಮೆಂಟ್ ಬಸ್ ಇಲ್ಲ, ಅದ್ರಾಗೆ ಹೋಗೋದು ತಾನಾಗಿ ಅಲ್ಲಿ ಬಿಟ್ಬಿಡೋರು. ವಿನಾಯಕ ಅಂತ ಒಂದು ಬಸ್ ಇತ್ತು, ಕರ್ನಾಟಕ ಬಸ್ಸು, ಅದು ಅಲ್ಲಿ ತಿರುಪತಿಗೆ ಹೋಗೋದು. ಅದ್ರಾಗ ಒಂದು 15 ರೂಪಾಯಿ 16 ರೂಪಾಯಿ ಕೊಟ್ಟು ತಾನಾಗಿ ಅಲ್ಲಿ ಬೀಸಾಕ್ಬಿಡೋದು. ಹೋಯ ಹಂಗಂತ ಅಂದ್ಬಿಡೋದು ತಮಿಳ್ ಭಾಷೆಗೆ. ನಾನು ಅದು ಬಾಕ್ಸಾಗಿ ಎತ್ಕೊಂಡು ಹೋಗಿ ಅದು ಇಷ್ಟಿಟ್ಟು ಫುಲ್ಲೇ ತಾನೇ ಅಲ್ಲಿ 15 ರೂಪಾಯಿ ಜೋಡಿ ಅಂತ ಮಾರಿ ಮಕ್ಳಿಗೆ ಬಟ್ಟೆ ಕೊಡ್ಸೋದು, ಇದು ಬರೆಯೋದು ಅದು ಇದು ಕೊಟ್ಟು ಇದು ಮಾಡೋದು. ಆಮೇಲೆ ಹಂಗೆ ಇದ್ದೀನಿ ಸ್ವಾಮಿ. ಅದು ಇದು ಸಾಕ್ಕೊಂಡು ನವಿಲಿಗೆ ಊಟ ಹಾಕ್ತೀನಿ ಬೆಳಗ್ಗೆ ಬಂದು. ನವಿಲಿದಾವಿಲ್ಲಿ? ಈ ಕಡೆ ಬರ್ತಾವೆ ನವಿಲು, ಅವಕ್ಕೆ ಊಟ ಹಾಕ್ತೀನಿ. ಏನು ಊಟ ಹಾಕ್ತೀರಿ? ದಿನ ಅನ್ನ, ಆಮೇಲೆ ಅಕ್ಕಿ ತಗೊಂಬಂದು ಇಕ್ಕಿದ್ದೀನಿ. ಆಮೇಲೆ ನನಗೇನು ತಿಂತೀನಿ ಅದನ್ನು ಅವಕ್ಕೂ ಹಾಕ್ತೀನಿ. ಇದು ನಮ್ಮದು ಒಂದು ನಾಯಿ ಸಾಕಿದ್ದೀನಿ. ನಿಮ್ಮದು? ನಮ್ಮದು ಸ್ವಾಮಿ. ಏನಿದೆ ಹೆಸರು? ಜಿಮ್ಮಿ ಅಂತ. ಆಮೇಲೆ ಆ ಕಡೆ ಎಲ್ಲ ಇದು ಈ ಅಳಿಲ್ಗೆಲ್ಲ ಊಟ ಹಾಕ್ತೀನಿ. ಅಳಿಲು ಗಿಣಿ ಎಲ್ಲ ಬರ್ತವೆ. ಬೆಳಗ್ಗೆ ಟೈಮಿಗೆ ನೀರು ಹಾಕಿದ್ದೀನಿ, ಅಲ್ಲಿ ನೀರು ಒಯ್ದಿದ್ದೀನಿ, ಎಲ್ಲ ಸಾಕ್ತೀನಿ. ಹಿಂಗೆ ಮಕ್ಕಳು ಯಾರು ಏನೋ ನಮ್ಗೆ ಇದು ಮಾಡ್ತಾರೋ, ನಮಗೆ ಒಂಥರ ಇದು ಮಾಡ್ತಾರೋ ಅವ್ರಿಗೆಲ್ಲ ನಾವು ಒಳ್ಳೇದೇ ಮಾಡೋದು, ಕೆಟ್ಟದೆಲ್ಲ ಮಾಡೋಕ್ಕೋಗಲ್ಲ. ಈಗ ಆ ಕಾಲದಾಗ ನನಗೆ ಊಟ ಹಾಕಿ ಸಾಕಿದ್ದಾರೆ ಪಾಪ. ನಾ ಹೇಳ್ಬೇಕಣಪ್ಪ, ಇದೆಲ್ಲ ಈ ಟೈಮೆಲ್ಲ ಸಿಕ್ಕಲ್ಲ. ಆ ಥರ ಎಲ್ಲ ಮಾಡಿ ಸ್ವಾಮಿ ಎಷ್ಟಿಂದ ಇಲ್ಲಿದ್ದೀನಿ. ಏನೋ ಭಗವಂತ ಎಷ್ಟು ದಿನ ಕೊಡ್ತಾನೋ, ನಾವು ಏನೇನೋ ಮಾಡಿ ಅದು ಇದು ಮಾಡ್ಕೊಂಡು ಕೂತ್ಕೊಂಡು ಏನೋ ಚಪ್ಪಲಿ ಹೊಲಿಯೋದು. ಆಮೇಲೆ ನೋಡಿ ಇದೆಲ್ಲ ನಾನೇ ಹೊಲಿಯೋದು ಇವೆಲ್ಲ. ಸ್ವಾಮಿ ಹೊಸವೇ ನೀವು? ಅದು ಹೊಸದೇ. ಅದು ಎಣ್ಣೆ ಹಾಕಿ ಅವತ್ತು ಕೊಟ್ಟೆ. ಈಗ ಒಂದು ಇವೇನು ರಬ್ಬರ್ ಕೆಳಗಡೆ? ಟೈರ್ ಲಾರಿದು ಅದು. ಲಾರಿ ಟೈರಾ? ಸ್ವಾಮಿ. ಲಾರಿ ಟೈರ್ ಚಪ್ಪಲಿನ? ಕೆಳಗಡೆ ಮಾತ್ರ, ಮೇಲೆ ಚರ್ಮ. ಈ ಚರ್ಮ ಇದು ನೀವೇ ತಯಾರು ಮಾಡಿರೋದು? ಎಷ್ಟಕ್ಕೆ ಮಾಡ್ತೀರಿ ಇವ? ಸ್ವಾಮಿ ಅದು ಮಾಡ್ತೀನಿ 1,500 ರೂಪಾಯಿ ಒಂದು ಜೊತೆ. 1,500? ನೋಡಿ ಇದು ಚರ್ಮ, ಇದು ಮೇಲೆ ಹಾಕೋದು. ಇದು ಚರ್ಮ, ಇದು ಬಂದು ಕೆಳಗಡೆ ಟೈರ್. ಇದು ಯಾರು ತಗೋತಾರೆ? ಯಾರ್ಯಾರು ಬರ್ತಾರೆ ಆರ್ಡ್ರ್ ಕೊಟ್ಟರೆ ತಗೊಂತಾರೆ. ಆರ್ಡರ್ ಕೊಟ್ಟು ಮಾಡಿಸ್ಕೊತಾರೆ? ಬಾಳಿಕೆ ಬರ್ತಾವೆ ಚೆನ್ನಾಗಿ? ಸಖತ್ ಬರ್ತಾವೆ. ಒಂದು 2, 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ ಕೂಡ ಬರ್ತಾವೆ. ಸರಿಯಾಗಿ ಇಕ್ಕೊಂಬಿಟ್ರೆ 10 ವರ್ಷ ಕೂಡ ಇರ್ತವೆ. ಸಖತ್ ಬಾಳಿಕೆ ಬರ್ತವೆ. ಗ್ರೇಟ್. ಹಿಂಗೆಲ್ಲ ಮಾಡ್ಕೊಂಡು ಹಿಂಗೆ ಕೂತ್ಕೊಂಡು. ಮೆಣಸಿನ ಕರೆಸಲೇ ಇಲ್ಲ ಅಲ್ಲಿಗೆ? ಸ್ವಾಮಿ ನಮ್ಮ ಹೆಂಗಸರು ಬಂದು ಇಲ್ಲಿ ಇದ್ದರು ನಮ್ಮ ಜೊತೆಗೆ. ಎಲ್ಲ ಸುಮಾರು ವರ್ಷ ಇದ್ದರು ಅವರು. ಒಂದು ಮನೆಯಲ್ಲಿ ಮಾಡಿದ್ರೆ? ಮನೆ ಇಲ್ಲ, ಮನೆಗೇನು ಮಾಡಿಲ್ಲ, ಇಲ್ಲೇ. ಅವ್ರು ಒಳಗಡೆ ಮಾಡ್ಕೊಳ್ಳೋರು. ಮಕ್ಳಿಗೆ ಚಿಕ್ಕ ಮಕ್ಕಳು ಇಕ್ಕೊಂಡು ಅವ್ರು ದೊಡ್ಡವರಾದ್ಮೇಲೆ ಅಲ್ಲ ಅಲ್ಲೇ ತಮಿಳ್ನಾಡಿಗೆ ನಮ್ಮ ಹೆಂಗಸರು ಬೇಡ, ನಮ್ಮ ಮಾವರು ಓದೋಕ್ಕೆ ಬಿಡ್ತೀನಿ, ನಾನೇ ಬಿಟ್ಬಿಟ್ಟೆ. ಮಕ್ಕಳನ್ನೆಲ್ಲ ಓದಿ ನಮ್ಮಂಗೆ ಬಿಡಬಾರ್ದು, ನಮ್ಮ ಅಪ್ಪ ಸೇರಿಲ್ಲ, ನಮ್ಮನ್ನೆಲ್ಲ ಹಾಳು ಮಾಡಿಬಿಟ್ಟೆ, ನಮ್ಮ ಮಕ್ಕಳನ್ನ ಹಿಂಗೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಅಲ್ಲೇ ಓದೋಕ್ಕೆ ಬಿಟ್ಬಿಟ್ಟೆ ಅವ್ರನ್ನೆಲ್ಲ. ಹೆಂಗಸ್ರ ಮಕ್ಕಳೆಲ್ಲ ಅಲ್ಲೇ ತಿಂಗ್ಳಿಗೆ ಒಂದ್ಸಲಿ ಹೋಗ್ತಿದ್ದೆ. ಒಂದು 2,000, 3,000, 5,000 ತಗೊಂಡು ಕೊಟ್ಬಿಟ್ಟೆ ಅವ್ರಿಗೆ. ಅವ್ರನ್ನ ಅಲ್ಲೇ ಇರೋಕೆ ಹೇಳ್ಬಿಟ್ಟು ನಾನು ಬಂದ್ಬಿಡೋದು. ನಮ್ಮ ಹೆಂಗಸು ಯಾವಾಗಲಾರು ಒಂದೊಂದು ಟೈಮ್ ರಜಾಗೆ ಇದ್ದರೆ ಮಕ್ಕಳನ್ನ ಬಿಟ್ಟು ಬರೋರು. ಬಂದು ಒಂದು 2 ದಿವಸ ಇದ್ದು ಇಲ್ಲೇ ಮಲ್ಕೊಳ್ಳೋರಿ? ಸ್ವಾಮಿ ಇದ್ರಾಗೆ ಮಾಡ್ಕೊಳ್ಳೋದು. ಮನಿಕನವರು ಆಮೇಲೆ ಒಂದು 2 ದಿವಸ ಇದ್ದು ಆಮೇಲೆ ಅವ್ರು ಹೋಗ್ಬಿಡೋರು. ನಾನು ಮಾತ್ರ ಇಲ್ಲೇ ಇರೋದು. ಒಂದು ಇರ್ತೀನಿ. ಆಮೇಲೆ ಅವರು ಭಾಳ ದಿನ ಇರೋರು ಅವರು. ಆಮೇಲೆ ಹಂಗೆ ಇದ್ದರು. ಆಮೇಲೆ ಏನೋ ಆಗಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋಗಿ ಅಲ್ಲಿ ಎಲ್ಲ ಆಗಿ ಆಕ್ಸಿಡೆಂಟ್ ಆಗ್ಬಿಡ್ತು. ನಮ್ಮ ಹೆಂಗಸರು ಆಕ್ಸಿಡೆಂಟ್ ಆಗಿ ಸತ್ತೋದ್ರು. ಆಕ್ಸಿಡೆಂಟ್ ಆಗ್ಬಿಡ್ತು? ಸತ್ತೋದ್ಮೇಲೆ ಆಮೇಲೆ ನಾನು ಇರಲಿಲ್ಲ, ತಮಿಳ್ನಾಡು ಕಡೆ ಹೋಗಿದ್ದೆ ಅವತ್ತು. ಹೊಸ ವರ್ಷ ದಿನ. ನಾಳೆಗೆ ಹೊಸ ವರ್ಷ, ನಾಳೆಗೆ ಸಾಯ್ತಾರೆ. ಇವತ್ತು ನೈಟ್ ನಾನು ಊರಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಹೋಗಿ ಮಖ ತೊಳೆಯೋಣ ಅಂತ ಹಿಂಗೆ ನೀರು ಹಾಕ್ತಾಯಿದ್ದೀನಿ. ನಿಮ್ಮ ಹೆಂಗಸರಿಗೆ ಆಕ್ಸಿಡೆಂಟ್ ಆಗಿಬಿಡ್ತು ಅಂತಂದರು. ಆಕ್ಸಿಡೆಂಟ್ ಅಂದರೆ ಕೆಳಗಡೆ ಬಿದ್ದು ಏನಾದ್ರು ಏಟು ಸಿಕ್ಕಿದ್ದು ಆಗಿರ್ತಾವೆ ಅಂತಂದು. ಆಮೇಲೆ ಮಖ ತೊಳ್ಕೊಂಡು ಒಂದು ಸ್ವಲ್ಪ ದೂರ ಬಂದೆ, ಸೆತ್ತೋಗ್ಬಿಟ್ರು ಅವರು. ಆಮೇಲೆ ಅಲ್ಲಿ ನಮ್ಮ ದೊಡ್ಡಪ್ಪನ ಮಗಳಿದ್ದಾರೆ, ಅವರು ತಮಿಳ್ನಾಡು ಕಡೆ ಹೋಗ್ಬಿಟ್ರು. ಆ ಕಾಲದಾಗೆ ಅವರು ನೀನು ಹಿಂಗೆ ಆಗ್ಬಿಡ್ತು ಅಣ್ಣ, ಜನ ಎಲ್ಲ ಸೇರ್ಸ್ಕೊಂಡು ಒಂದು 5-6 ಜನ ನಿಮ್ಮ ಜೊತೆಗೆ ಬರ್ತೀವಿ ಅಂತ ಅಂದ್ಬಿಟ್ಟು ಅವರು ಒಂದು 5-6 ಜನ ಸೇರ್ಕೊಂಡು ನನ್ನ ಜೊತೆಗೆ ಬಂದರು. ಆಮೇಲೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ತಗೊಂಡೋಗಿ ಹಾಕಿದ್ರು. ಅಲ್ಲಿ ಬೆಂಗಳೂರಲ್ಲಿ ಆಕ್ಸಿಡೆಂಟ್? ಆಮೇಲೆ ಅವರು ಕೆಂಗುಟೆಗೆ ಆಗಿದ್ದು ಅಂಬೇಡ್ಕರ್ ಕಾಲೇಜ್ ಹತ್ರ. ಅವರು ಈ ಟ್ರಾಫಿಕ್ ಪೊಲೀಸ್ನವರೆಲ್ಲ ನನಗೆ ಪರಿಚಯ. ಅವರು ಬಲರಾಮನ್ ಹೆಂಗಸರೇ ಇದು ಪಾಪ
ಅವ್ರು ಹೆಂಗಸರು ಅಂತ ಅಂದ್ಬಿಟ್ಟು ಅವರು ಎಲ್ಲೆಲ್ಲೋ ಓದ್ಕೊಂಡು ಹೋಗಿದ್ದಾರೆ, ಆಗಲಿಲ್ಲ. ಇಲ್ಲಿ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗಿದ್ದಾರೆ, ಅಲ್ಲಿ ಆಗಲ್ಲ ಅಂದ್ಬಿಟ್ರಂತೆ. ಮತ್ತೆ ಅವರು ಅಲ್ಲೇ ಕಳಿಸ್ಬಿಟ್ರು. ಅವರು ನಮ್ಮ ಹೆಂಗಸರು ನೋಡಿದ್ದೆ, ಅವರು ಕೊಯ್ಯೋದು ಏನೂ ಮಾಡಿಲ್ಲ. ಹೊಸ ವರ್ಷ ದಿನ ಅಮ್ಮನ ನೋಡಿದ್ದೆ, ದೇವ್ರ ಥರ ಇದ್ದರು. ಈ ಅಯ್ಯಪ್ಪ ಈ ಓಂ ಸತಿಗೆ ಮಾಲೆ ಹಾಕ್ಕೊಂಡು ಅವ್ರನ್ನೇನೋ ನಾವು ಮಾಡೋರಪ್ಪ, ನೀವು ಹಂಗೆ ಸುತ್ತಿ ಕ್ಲೀನ್ ಮಾಡಿಕೊಡ್ರಿ ಕೊಟ್ಬಿಡ್ತೀವಿ ಅಂತ ನನ್ನ ಮಗನಿಗೆ ಹೇಳ್ಬಿಟ್ರು. ಅದೇ ಕೊಳ್ಳೋಗಿದ್ದಾರೆ ನೋಡಿ ಮಗ, ಕರಾಟೆ ಮಾಸ್ಟ್ರು. ಓಹೋ, ಹೆಂಗಂಗೋ ಇದ್ದು ಹಿಂಗೆ ಕಾಲ ಕಳೀತಾ ಇದ್ದೀನಿ ಸ್ವಾಮಿ. ಆವಾಗಿಂದ ಇಷ್ಟು ವರ್ಷದಿಂದ ಇದ್ದೀನಿ. ಮನೆ ಇಲ್ಲ? ಮನೆ ಅದೇ ನಮ್ಮ ಮಗ ಮಾಡಿದ್ದಾರೆ, ಇಲ್ಲಿ ಉಪನಗರದಾಗೆ. ಸೊ ಈಗ ಮನೆಗೆ ಹೋಗ್ತೀರಿ ಡೈಲಿ? ಹಾಂ, ಮನೆಗೆ ಎಷ್ಟು ಸಾಯಂಕಾಲ ಗಂಟೆಗೆ ಬರ್ತೀರಿ ಇಲ್ಲಿಗೆ? ಇಲ್ಲಿ 7:15 ಬರ್ತೀನಿ ಬೆಳಗ್ಗೆ. ಬೆಳಗ್ಗೆ 7:15 ಬಂದರೆ ಮನೆಗೆ ಮಕ ತೊಗೊಂಡು ಬರ್ತೀನಿ. ಇಲ್ಲಿ ಬಂದರೆ ಹೆಣ್ಮಕ್ಳು ಊಟ ತಂದು ಕೊಡ್ತವೆ ಬೆಳಗ್ಗೆ, ಹಾಂ, ನಾಷ್ಟ ಇಷ್ಟ. ಹಾಸ್ಟ್ಲದು? ಹಾಂ, ಅವಾಗಿಂದಾನೇ ಈಗ 50 ವರ್ಷದಿಂದಾನೇ ಹಾಸ್ಟ್ಲ್ ಊಟನೇ. ನಾನು ಎಲ್ಲೂ ಅಲ್ಲಿ ಇಲ್ಲಿ ಹೋಗಿ ಊಟ ಮಾಡಲ್ಲ, ₹1 ಕೊಟ್ಟು ಊಟ ಮಾಡಲ್ಲ. ಮಕ್ಕಳು ತಂದು ಕೊಡ್ತವೆ, ತಿಂತೀನಿ. ಒಂದೊಂದು ಟೈಮಿಗೆ ಹುಡುಗ ತಂದುಬಿಡ್ತಾನೆ ತಗೊಂಬಂದರೆ. ಇದು ನೀವಾ? ಹ್ಞೂ ಸ್ವಾಮಿ, ನಾನು ಹೀಗಿದ್ರ ನೀವು? ಆವಾಗೆಲ್ಲ ಎಣ್ಣೆ ಹೊಡಿತಿದ್ದೆ, ಎಣ್ಣೆ ಹೊಡಿಬಿಟ್ಟು ನಿಂತಿದ್ದದು. ಎಣ್ಣೆ ಹೊಡೆದು ಫೋಟೋ ತಗ್ಸ್ಕೊಂಡಿದ್ದೀರಾ? ಹಾಂ, ಇವ್ರು ನಿಮ್ಮ ಮೊದಲನೇ ವೈಫಾ, ಎರಡನೇವ್ರಾ? ಇವರು ಎರಡನೇರು. ಇವ್ರ ಅಕ್ಕ ತಿರ್ಕೊಂಬಿಟ್ರು? ಹಾಂ, ಇವ್ರು ಅಕ್ಕ ತಿರೋದು. அடுமையின் உடம்பில் ரத்தம் எதற்கு, தினம் அச்சப்பட்ட கோழைக்கு இல்லம் எதற்கு, கொடுமையை கண்டு கண்டு பயம் எதற்கு, நீ கொண்டு வந்ததென்னடா மீசை முறுக்கு, அண்ணாந்து பார்க்கின்ற மாளிகை கட்டி, அது நரியின் ஓலை குடிச்ச கட்டி, பொன்னான உலகென்று பெயருமிட்டா, அந்த பூமி சிரிக்கும், அந்த சாமி சிரிக்கும், ஒன்றில் ரெண்டில் பார்ப்பதற்கு தோலை நிமித்து, நீதி உன்னை தேடி வரும் மாலை தொடர்த்து. ಏನು ಜೀವನ ಅಂದರೆ? ಜೀವನ ಅಂದರೆ ಏನು, ಅದೇ ನಮಗೇನು ಊಟಕ್ಕೆ ಅದು ಇದು ಸಿಕ್ಕಿದೆ ಸಾಕು ನಮಗೆ, ಅದೇ ಜೀವನ. ನಮಗೆ ಮಕ್ಕಳು ಚೆನ್ನಾಗಿರ್ಬೇಕು, ಕೋಟಿ ದುಡಿಬೇಕು, ಬಂಗ್ಲೆ ಕಟ್ಟಬೇಕು, ಅವೆಲ್ಲ ಬಿಟ್ಬಿಟ್ಟೆ. ಅವೆಲ್ಲ ಒಂದು ಕಾಲದಾಗಿತ್ತು. ನಿಮ್ಮ ದೊಡ್ಡ ಹೆಂಗಸ್ರು ಇರ್ಬೇಕಾದ್ರೆ ಆ ಥರ ಇತ್ತು. ಆಮೇಲೆ ನಮ್ಮ ಬೇರೆ ಹೆಂಗಸ್ರು ಕಟ್ಕೊಂಡ್ಮೇಲೆ ಬಿಟ್ಬಿಟ್ಟೆ. ಇನ್ಮೇಲೆ ಮಕ್ಕಳನ್ನ ಸಾಕಿದ್ರೆ ಸಾಕು. ನಾವು ಕೋಟಿ ಕಟ್ಟಬೇಕು, ಅದು ಕಟ್ಟಬೇಕು, ಆಸ್ತಿ ಪಾಸ್ತಿ. ಈಗ ಕೂಡ ಒಂದು ಯಾರೋ ಒಂದು ಹೆಂಗಸಿಗೆ ಸುಮಾರು ಒಂದು 10 ಲಕ್ಷ ಖರ್ಚು ಮಾಡಿದ್ದೀನಿ. ಒಬ್ಬಳು ಅವ್ರು ಹೋಗ್ಬಿಟ್ರು, ಇಲ್ಲ ಈಗ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಅವಾಗೆಲ್ಲ ಒಳ್ಳೆ ಸಂಪಾದನೆ ಇತ್ತು. ಒಂದು ದಿನಕ್ಕೆ ₹1,000 ₹2,000 ಒಂದು ದಿನಕ್ಕೆ ಮಾಡ್ತಿದ್ದೆ. ಈಗ ಬರ್ತಾ ಒಂದು ₹100 ಮಾಡೋದೇ, ₹200 ಮಾಡೋದೇ, ಅದೇ ಲಾಸ್ಟ್. ಮಳೆ ಬಂದ್ರೆ ಇಲ್ಲಿ ಹೋಗ್ತೀರಿ? ಮಳೆ ಬಂದರೆ ಇದೇನೂ ಆಗಲ್ಲ, ಏನಾಗಲ್ಲ. ಹಾಂ, ಬೆಂಗಳೂರೇ ಬಿದ್ದರೂ ನಮ್ಮದು ಗಾಳಿ ಏನಾಗಲ್ಲ, ಬೇರೆ ಏನೂ ಆಗಲ್ಲ. ನೀರು ಬಂದರೆ ಹಂಗೆ ಹೋಗ್ಬಿಡ್ತಾವೆ, ಆ ಗುಂಡಿಗೆ ಹೋಗ್ಬಿಡ್ತವೆ, ನೀರು ಹಿಂಗೆ ಹೋಗ್ಬಿಡ್ತವೆ. ನಾನು ಇಲ್ಲೇ ಕೂತಿರ್ತೀನಿ, ಏನೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇರೋ ತನಕ ಏನೋ ನಮಗೆ ಒಬ್ಬರನ್ನ ಮೋಸ ಮಾಡೋದು, ಒಬ್ಬರನ್ನ ಇದು ಮಾಡೋದು ಅಂಥದ್ದೆಲ್ಲ ಇಲ್ಲ. ನಿಮ್ಮ ಅಪ್ಪಂದೇನೋ ಜಾಗ ಇದು, ಇದಕ್ಕೆಲ್ಲ ಕಾಪಾಡ್ತೀಯ ಅಂತಾರೆ. ಅಪ್ಪಂದಿಲ್ಲ. ನಾನಿರೋ ಜಾಗ ಚೆನ್ನಾಗಿರ್ಬೇಕು, ನಾನು ಒಬ್ಬನೇ ಚೆನ್ನಾಗಿರ್ಬಾರ್ದು. ಮಕ್ಕಳೆಲ್ಲ ಬಂದು ಈಗ ಕೂತ್ಕೊಳ್ಳೋದಕ್ಕೆ ಅಲ್ಲಿ ಇಲ್ಲಿ ನಿಂತ್ಕೊಂಡಿರ್ಬಾರ್ದು. ಈ ಚಪ್ಪಲಿ ಹೊಡಿಬೇಕಂದ್ರೆ ನೀವು ಎಂಥನಾದ್ರೂ ನಾನು ಕುಲ್ಟಿಸ್ಬಿಡ್ತೀನಿ. ಕೂತ್ಕೋಬೇಕು ಸರ್, ಇಲ್ದಾರ ಒಲೆಯಲ್ಲ, ನೀವು ಎತ್ಕೊಂಡು ಹೋಗಿ, ಕಾಸೆ ಬೇಡ ನನಗೆ. ಒಳ್ಳೆಯದಾಗಲಿ ನಮ್ಮ ಬಲರಾಮಣ್ಣಂಗೆ. ಕಳೆದ 50 ವರ್ಷಗಳಿಂದ ಶರಣರು ಹೇಳಿದ್ರಲ್ಲ, ಕಾಯಕ ಮತ್ತು ದಾಸೋಹದ ಸೇವೆ ಮಾಡಬೇಕು ಅಂತ, ಅದನ್ನು ಮಾಡ್ತಾ ಬದುಕಿರೋರು ನಮ್ಮ ಬಲರಾಮಣ್ಣ. 50 ವರ್ಷದಿಂದ ಎಷ್ಟು ಲಕ್ಷ ಕಾಲುಗಳು ನೋಡ್ಬಿಟ್ಟಿದ್ದೀರಾ ನೀವು? ಎಷ್ಟು ಲಕ್ಷ ಚಪ್ಪಲಿ ನೋಡಿದ್ದೀರಾ? ಲೆಕ್ಕನೇ ಇಲ್ಲ ಅಲ್ವೇ? ಸೊ ಆ ಥರ ಕೋಟಿ ಹೇಳು, ಲಕ್ಷ ಅಲ್ಲ, ಕಾಯಕ ನೋಡ್ಬಿಟ್ಟಿದ್ದೀನಿ. ಕಾಯಕ ಮಾಡ್ತಾ ಬದುಕ್ತಿರೋರು ನಮ್ಮ ಬಲರಾಮಣ್ಣ. ಬೆಂಗಳೂರು ವಿಶ್ವವಿದ್ಯಾನಿಲಯದ ದಾನ್ ಭಾರತಿ ಕ್ಯಾಂಪಸ್ ಕಡೆ ಬಂದರೆ ಮೇಯ್ನ್ ರೋಡ್ಗೆ ಬಲರಾಮಣ್ಣ ಇದ್ದಾರೆ. ಗ್ರಂಥಾಲಯ ಇದು ಪಕ್ಕದಲ್ಲೇ, ಅಥವಾ ಮುನೇಶ್ವರನ ದೇವಸ್ಥಾನ ಸರ್ಕಲ್ ಹತ್ರ ಆ ಕಬ್ಬಿನ ಜ್ಯೂಸ್ ಎಲ್ಲ ಮಾರ್ತಿರ್ತಾರೆ. ಬಸ್ ಸ್ಟ್ಯಾಂಡ್ ಕೂಡ ಇದೆ. ಇಲ್ಲಿ ಬಂದರೆ ಬಲರಾಮಣ್ಣಗೆ ಒಂದು ಸ್ಮೈಲು, ಒಂದು ನಮಸ್ಕಾರ ಮಾಡೋಕ್ಕೆ ಮರಿಬೇಡಿ ಅಂತ ಕೇಳ್ಕೊತಾ, ಎಲ್ಲ ಕಾಯಕ ಜೀವಿಗಳು ಒಳ್ಳೆದಾಗಲಿ. ಬಲರಾಮಣ್ಣ, ಥ್ಯಾಂಕ್ಸ್. ಆಯ್ತು ಸ್ವಾಮಿ. ಸ್ವಾಮಿ ಬಾ, ಒಂದೊಂದು ಕಬ್ಬಾಲ ಸ್ವಾಮಿ, ನಮಗೆ ಒಂಥರ ಸಮಾಧಾನ ಆಗಲ್ಲ ಸ್ವಾಮಿ. ಬನ್ನಿ ಬನ್ನಿ ಬಾ. ಏನಾಗಲಿ ಮುಂದೆ ಸಾಗುನಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.